ತಮಗೆಲ್ಲ ಗೊತ್ತಿದೆ, ಆರೋಗ್ಯವೇ ಭಾಗ್ಯ ಅನ್ನುವುದು ಪ್ರತಿಯೊಬ್ಬ ವ್ಯಕ್ತಿಗೂ ಎಷ್ಟು ಮುಖ್ಯ ಅನ್ನುವುದು. ಅದರಲ್ಲೂ ಹೃದಯದ ಆರೋಗ್ಯ ಅನ್ನುವಂಥದ್ದು ಅದಕ್ಕಿಂತ ವಿಶೇಷವಾದದ್ದು ಮತ್ತು ಅದಕ್ಕಿಂತ ಮುಖ್ಯವಾದದ್ದು ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಇವತ್ತು ಹೃದಯದ ಬಗ್ಗೆ, ಹೃದಯದ ರೋಗದ ಬಗ್ಗೆ, ಹೃದಯದ ರೋಗವನ್ನು ಪರಿಹಾರ ಮಾಡಿಕೊಳ್ಳುವಂಥ ಬಗ್ಗೆ ಒಬ್ಬ ವಿಶೇಷ ವ್ಯಕ್ತಿಯನ್ನು ತಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ತಮ್ಮ ಮುಂದೆ ಕರ್ಕೊಂಡು ಬಂದಿದ್ದೇವೆ. ಮತ್ತು ಅವರಿಂದ ತಾವು ಹೃದಯ ರೋಗದ ಬಗ್ಗೆ ಬೇಕಾದಷ್ಟು ಮಾಹಿತಿಯನ್ನು ನೀವು ಎಲ್ಲ ಸೇರಿ ಪಡ್ಕೊಳ್ಳೋಣ. ನಾವೆಲ್ಲರೂ ಸೇರಿ ಇವಾಗ ತಮಗೂ ಸ್ವಾಗತ ಮಾಡ್ತಾ ಇದ್ದೇವೆ. ಹಾಗೂ ಈ ದಿನ ಕಾರ್ಯಕ್ರಮಕ್ಕೆ ನಮ್ಮ ವಿಶೇಷ ಅತಿಥಿಯಾಗಿ ಬಂದಿರತಕ್ಕಂತಹ ಡಾಕ್ಟರ್ ಕೇಶವಮೂರ್ತಿ ಅವರಿಗೂ ಕೂಡ ನಾವು ಸ್ವಾಗತವನ್ನು ಕೋರ್ತೇವೆ. ಡಾಕ್ಟ್ರೇ, ತಮಗೆ ಸ್ವಾಗತ. ನಮಸ್ಕಾರ. ಡಾಕ್ಟರ್ ಕೇಶವಮೂರ್ತಿ ಅವರು ಮೈಸೂರಿನಲ್ಲಿರ್ತಕ್ಕಂಥ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕಾರ್ಡಿಯಾಲಜಿ ವಿಭಾಗದಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದಾರೆ. ಭಾಳ ನುರಿತ ಪರಿಣತ ವೈದ್ಯರು ಡಾಕ್ಟರ್ ಕೇಶವಮೂರ್ತಿ ಅವರು. ಕಳೆದ ಸುಮಾರು 16 ವರ್ಷಗಳಿಂದ ಅವರು ಈ ವೃತ್ತಿಯಲ್ಲಿ ಇದ್ದಾರೆ. ತಾವು MBBS ಬೆಳಗಾಂನಲ್ಲಿ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ನ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮತ್ತು ಕಾರ್ಡಿಯಾಲಜಿ ಟ್ರೈನಿಂಗನ್ನು ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಬೆಂಗಳೂರಿನಲ್ಲಿ ವೈಟ್ಫೀಲ್ಡಲ್ಲಿ ಮಾಡಿದ್ದೀರಾ. ತಾವು ಅಂತಿಮ ಎಕ್ಸಾಮಿನೇಷನ್ನಲ್ಲಿ ಈ ಟ್ರೈನಿಂಗಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಆಲ್ ಇಂಡಿಯಾದಲ್ಲಿ ನಂಬರ್ 1 ಆಗಿ ಹೊರಹೊಮ್ಮಿರುವುದು ನಮಗೆಲ್ಲ ತುಂಬ ಹೆಮ್ಮೆ ತಂದಿದೆ. ಮತ್ತು ಅನೇಕ ಜರ್ನಲ್ಗಳಲ್ಲಿ ತಾವು ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ. ಇದಲ್ಲದೆ ಫೆಲೋ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಇನ್ ಅಮೆರಿಕಾ ಆ್ಯಂಡ್ ಯುರೋಪಲ್ಲಿ ತಾವು ಫೆಲೋಶಿಪ್ ತಗೊಂಡಿದ್ದೀರಾ. ಮತ್ತು ತಮ್ಮ ಅಪಾರ ಅನುಭವ ಕಾರ್ಡಿಯಾಲಜಿಯಲ್ಲಿ ಆ್ಯಸ್ ಎ ಕಾರ್ಡಿಯಾಲಜಿಸ್ಟ್, ಸೀನಿಯರ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್ ಆಗಿ ತಾವು ಮಾಡಿರ್ತಕ್ಕಂಥದ್ದು ನಮಗೆ ತುಂಬ ಅಭಿಮಾನ ತಂದಿದೆ ಮತ್ತು ಹೆಮ್ಮೆ ತಂದಿದೆ. ಸರ್, ಇವತ್ತು ಹೃದಯದ ಬಗ್ಗೆ ತಮ್ಮ ನುರಿತ ಪರಿಣಿತ ಅಭಿಪ್ರಾಯಗಳನ್ನು ನಾವು ಪಡ್ಕೊಳ್ಬೇಕು ಅಂತ ಇದ್ದೇವೆ. ತಮಗೆ ತಮ್ಮ ವೃತ್ತಿ ಜೀವನದಲ್ಲಿ ಹೃದಯ ಅಂದರೆ ಏನನ್ಸುತ್ತೆ? ಹೃದಯ ತಜ್ಞರಾದ ಮೇಲೆ ಹೃದಯದ ಬಗ್ಗೆ ವಿಶೇಷವಾಗಿ ಕಳೆದ 16 ವರ್ಷದಿಂದ ಆಲ್ಮೋಸ್ಟ್ ಲೈಕ್ ಕಳೆದ 20 ವರ್ಷದಿಂದನೂ ಕೂಡ ಹೃದಯದ ಬಗ್ಗೆ ನೋಡಿ ಆ ಹೃದಯದ ಅಂಗದ ಬಗ್ಗೆ ಅತ್ಯಂತ ವಿಸ್ಮಯ ಆಗುತ್ತೆ. ಎಂತಹ ಅಂಗ ಅಂದರೆ ಅದು ಒಬ್ಬ ಮನುಷ್ಯ ಗರ್ಭಾವಸ್ಥೆಯಲ್ಲಿ 2 ವಾರ ಇರುವಾಗಲೇ ಅದು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ, ಮಿಡಿತ ಶುರುವಾಗುತ್ತೆ. ಗರ್ಭಾವಸ್ಥೆ 2 ವಾರ ಎಂಬ್ರಿಯೋ ಆಗಿರುವಾಗ ಆವಾಗಿಂದ ಪ್ರಾರಂಭವಾದಂಥ ಮಿಡಿತ ಆ ಮನುಷ್ಯ ಬದುಕಿರೋ ತನಕ ನಿಲ್ಲುತ್ತೆ. ಅದು ಮಿಡಿತ ನಿಂತೋದ್ರೆ ಮುಗೀತು ಜೀವನ. ಅಂತಹ ಅದ್ಭುತವಾದಂಥ ಅಂಗ ಇದು. ಆ ಮಿಡಿತ ಮನುಷ್ಯ ಅವನ ಜೀವನದಲ್ಲಿ ಪೂರ್ತಿ ಒಂದು 2 ಬಿಲಿಯನ್ ಟೈಮ್ 2 to 4 ಬಿಲಿಯನ್ ಟೈಮ್ಸ್ ಅದು ಲೈಫ್ ಟೈಮಲ್ಲಿ ಅಂತಹ ಅದ್ಭುತವಾದಂಥ ಆರ್ಗನ್ನು. ಅದು ಎಷ್ಟು ಕೆಪಾಸಿಟಿ ಇದೆ, ಇಟ್ಸ್ ದ ಸ್ಟ್ರಾಂಗೆಸ್ಟ್ ಆರ್ಗನ್ ಇನ್ ದ ಬಾಡಿ. ಅದು ಇಟ್ ಹ್ಯಾಸ್ ಟು ಪಂಪ್ ದ ಹೋಲ್ ಬಾಡಿ. ಸೊ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ಈ ಅದ್ಭುತವಾದಂಥ ಅಂಗನ ನೋಡ್ಕೊಳ್ಳೋವಂಥ ಜವಾಬ್ದಾರಿ ಭಗವಂತ ಕೊಟ್ಟಿದ್ದಾನೆ ಅಂತ ತುಂಬ ಸಂತೋಷ ಆಗುತ್ತೆ. ಇದು ಅತ್ಯಂತ ಹೇಳ್ಬೋದು ಅಂದರೆ ಈ ವೃತ್ತಿ ಇದು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾವ ಕೆಲಸಲ್ಲೂ ಸಿಗೋಲ್ಲ. ಅತ್ಯಂತ ಸ್ಯಾಟಿಸ್ಫೈಯಿಂಗ್ ಪ್ರೊಫೆಷನ್ ಅಂದರೆ ಕಾರ್ಡಿಯಾಲಜಿಸ್ಟ್ ಆಗೋದು. ಬಿಕಾಸ್ ನಾವು ಹೃದಯನ ನಾನು ಹೇಳಿದ್ನಲ್ಲ, ಹೃದಯ ಕೆಲಸ ಮಾಡ್ತಿದ್ರೆ ಜೀವ ಇರುತ್ತೆ, ಹೃದಯ ಅಂತ ಜೀವ ಇಲ್ಲ. ಅಂದರೆ ಜೀವ ಇರೋದು ಇಲ್ದಿರೋದು ತುಂಬ ಹತ್ತಿರಂತ ನೋಡುವಂಥ ಭಾಗ್ಯ ಭಗವಂತ ಕೊಟ್ಟಿದ್ದಾರೆ. ಆ ವಿಷಯದಲ್ಲಿ ನಾನು ತುಂಬ ಪುಣ್ಯ ಅಂತ ಹೇಳ್ಬೋದು. ಜೊತೆಗೆ ಭಾಳ ಜವಾಬ್ದಾರಿಯುತವಾದ ತುಂಬ ಜವಾಬ್ದಾರಿ. ಹೌದು. ಈ ಹೃದಯ ಅಂತ ತಾವು ಹೇಳಿದ್ರಲ್ಲ, ಹೃದಯದ ರಚನೆ ಹೇಗಾಗಿದೆ? ಹೃದಯ ರಚನೆ ಅಂದರೆ ಸಿಂಪಲ್ ಹೇಳ್ತೀನಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಹೃದಯ ಒಂಥರ ಇಂಜಿನ್ ಇದ್ದಂಗೆ, ಬಾಡಿನಲ್ಲಿ ಪಂಪ್ ಇದ್ದಂಗೆ. ಆ ಇಂಜಿನ್ನು ಪಂಪ್ ಮಾಡಿದ್ರೆ ಬಾಡಿಗೆಲ್ಲ ಕೆಲಸ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಸೊ ಅದರಲ್ಲಿ 4 ಚೆಂಬರ್ಸ್ ಇರುತ್ತೆ. 2 ಚೆಂಬರ್ಸು ಬ್ಲಡ್ನ ರಿಸೀವ್ ಮಾಡ್ಕೊಳ್ಳುತ್ತೆ, 2 ಚೆಂಬರ್ಸು ಬ್ಲಡ್ನ ಪಂಪ್ ಮಾಡುತ್ತೆ. ಈ ಎಡಗಡೆ ಬಲಗಡೆ, ಈ ಬಲಗಡೆ ಹಾರ್ಟ್ ಇದೆಯಲ್ಲ, ಅದು ನಮ್ಮ ದೇಹದ ಎಲ್ಲ ಇಂಪ್ಯೂರ್ ಬ್ಲಡ್ನ ರಿಸೀವ್ ಮಾಡುತ್ತೆ. ವೀನಸ್ ಬ್ಲಡ್ ಅಂತೀವಿ. ಅದು ಪಂಪ್ ಮಾಡಿ ಅದು ಲಂಗ್ಸ್ಗೆ ಕಳಿಸುತ್ತೆ. ಲಂಗ್ಸ್ಗೆ ಹೋದಾಗ ಲಂಗ್ಸಲ್ಲಿ ಆ ಇಂಪ್ಯೂರ್ ಬ್ಲಡ್ಡಲ್ಲಿರೋ ಇಂಪ್ಯೂರಿಟೀಸ್ ಎಲ್ಲ ತೆಗೆದು ಆಕ್ಸಿಜನೇಷನ್ ಮಾಡಿ ಪ್ಯೂರ್ ಬ್ಲಡ್ಡು ಲೆಫ್ಟ್ ಎಟ್ರಿಯಮ್ ಬರುತ್ತೆ. ಲೆಫ್ಟ್ ಎಟ್ರಿಯಮಿಂದ ಲೆಫ್ಟ್ ವೆಂಟಿಕಲ್ ಬರುತ್ತೆ. ಲೆಫ್ಟ್ ವೆಂಟಿಕಲ್ ಪಂಪ್ ಮಾಡಿದಾಗ ಇಡೀ ಬಾಡಿಗೆ ಆಕ್ಸಿಜನೇಟೆಡ್ ಪ್ಯೂರ್ ಬ್ಲಡ್ ರೀಚಸ್ ದ ಎವ್ರಿ ಸೆಲ್ ಆಫ್ ದ ಬಾಡಿ. ಸೊ ಒಂದು ರಿಸೀವಿಂಗ್ ಚೇಂಬರ್ಸು, 2 ಪಂಪಿಂಗ್ ಚೇಂಬರ್ಸು, ಒಂದು ಇಂಪ್ಯೂರ್ ಬ್ಲಡ್ಡು, ಇನ್ನೊಂದು ಪ್ಯೂರ್ ಬ್ಲಡ್. ಮತ್ತು ಇಡೀ ದೇಹಕ್ಕೆ ಹೇಗೆ ಇದು ಸಪ್ಲೈ ಆಗುತ್ತೆ? ಯಾವುದ್ರ ಮೂಲಕ ಹೋಗುತ್ತೆ? ಇದು ಸಪ್ಲೈ ಆಗೋದಕ್ಕೆ ರಕ್ತನಾಳಗಳಿದೆ.
ರಕ್ತನಾಳಗಳಲ್ಲಿ ಮೇಜರ್ ರಕ್ತನಾಳ ಅಯೋಟ ಆದಮೇಲೆ ರಕ್ತನಾಳಗಳು, ಬೇರೆ ಬ್ರಾಂಚಸ್ಸು, ಅದಾದಮೇಲೆ ಬ್ರಾಂಚಸ್ಸಿಂದ ಮತ್ತು ಸಣ್ಣ ಬ್ರಾಂಚ್ಗಳು, ಅದಾದಮೇಲೆ ಕೆಪಿಲರೀಸ್ ಅಂತ ಹೇಳ್ತೀವಿ. ಪ್ರತಿಯೊಂದು ಸೆಲ್ಲು ಕೂಡ ಈ ಬ್ಲಡ್ ಸರ್ಕ್ಯುಲೇಷನ್ ಟಚ್ ಆಗುತ್ತೆ. ದಟ್ಸ್ ಹೌ ಇಟ್ ಇಸ್ ಹೋಲ್ ಬಾಡಿ ಸ್ಟ್ರಕ್ಚರ್. ಸೊ ಪ್ರತಿಯೊಂದು ಸೆಲ್ಲು ಕೂಡ ಬ್ಲಡ್ ರಿಸೀವ್ ಮಾಡುತ್ತೆ. ಆ ರಕ್ತನಾಳಗಳು, ಸಣ್ಣ ರಕ್ತನಾಳಗಳು ಎಷ್ಟು ದೊಡ್ಡದಿದೆ ಅಂದರೆ, ಆ ಸಣ್ಣ ರಕ್ತನಾಳ, ಮನುಷ್ಯನ ರಕ್ತನಾಳ ಸಣ್ಣ ಜೋಡಿಸಿದ್ರೆ ಒಂದು ನಮ್ಮ ಭೂಮಿನ ಸುತ್ತಾಕ್ಬೋದು, ಅಷ್ಟೊಂದು ರಕ್ತನಾಳಗಳಿದೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನ ರಕ್ತನಾಳದಲ್ಲಿ. ಮತ್ತು ಒಬ್ಬ ವ್ಯಕ್ತಿಯಲ್ಲಿ ಅಂದಾಜು ಎಷ್ಟು ರಕ್ತ ಇರುತ್ತೆ? ಒಬ್ಬ ಮನುಷ್ಯನಲ್ಲಿ ಮಾಮೂಲಿಯಾಗಿ ಒಂದು 5 ಲೀಟರ್ ಬ್ಲಡ್ ಇರುತ್ತೆ. 4 ರಿಂದ 5 ಲೀಟರ್ ಬ್ಲಡ್ ಇರುತ್ತೆ. 5 ಲೀಟರ್ ಬ್ಲಡ್ ಇರುತ್ತೆ. ಸೊ ಅದರಲ್ಲಿ ಬ್ಲಡ್ಡಲ್ಲಿ ಬರೀ ಬ್ಲಡ್ ಅಂದರೆ ಕ್ವಾಂಟಿಟಿ ಅಲ್ಲ, ಮುಖ್ಯವಾಗಿ ಅಲ್ಲಿ ಹಿಮೋಗ್ಲೋಬಿನ್ ಅಂತೀವಿ. ಅಲ್ಲಿ ಆಕ್ಸಿಜನ್ನ ಟ್ರಾನ್ಸ್ಪೋರ್ಟ್ ಮಾಡುವಂತಹ, ಆಕ್ಸಿಜನ್ನ ಕ್ಯಾರಿ ಮಾಡುವಂತಹ ಆರ್ಗನ್ ಇದೆಯಲ್ಲ, ದಟ್ ಇಸ್ ಹಿಮೋಗ್ಲೋಬಿನ್. ಅದು ಒಬ್ಬ ಮನುಷ್ಯನಿಗೆ 15 ಗ್ರಾಮ್ಸಷ್ಟು ಹಿಮೋಗ್ಲೋಬಿನ್ ಇರುತ್ತೆ. ಅದರ ಪ್ರಕಾರ ಆಕ್ಸಿಜನ್ ಕ್ಯಾರಿ ಮಾಡುತ್ತೆ ಬಾಡಿನಲ್ಲಿ. ಮೆದುಳಿಗೆ ಎಷ್ಟು ರಕ್ತ ಬೇಕಾಗುತ್ತೆ? ಮೆದುಳಿಗೆ ಇಡೀ ಸರ್ಕ್ಯುಲೇಷನಲ್ಲಿ ಅರೌಂಡ್ 20% ಬ್ಲಡ್ ಬೇಕಾಗುತ್ತೆ. ಅಂದರೆ ಪ್ಯೂರ್ ಬ್ಲಡ್, ಆಕ್ಸಿಜನೇಟೆಡ್ ಬ್ಲಡ್, ಎಲ್ಲ ಆರ್ಗನ್ಗೂ ಆಕ್ಸಿಜನ್ ಬ್ಲಡ್ ಬೇಕು. ಹಾಗಾದರೆ ಇಂಥ ಅದ್ಭುತವಾದ ಒಂದು ಈ ಅಂಗ ಇದೆ, ಹೃದಯದ ಅಂಗ, ಇದಕ್ಕೆ ರೋಗಗಳು ಯಾತಕ್ಕೆ ಬರುತ್ತೆ, ಹೇಗೆ ಬರುತ್ತೆ? ಓಕೆ, ಸೊ ಈ ವಿಷಯದಲ್ಲಿ ನಾನು ಕೆಲವು ನಮ್ಮ ಸೃಷ್ಟಿ ಬಗ್ಗೆ ನಾನು ವಿಸ್ಮಯ ಅಂದರೆ, ಸೃಷ್ಟಿನಲ್ಲಿ ಒಂದು ವೀಕ್ ಪಾಯಿಂಟ್ಸ್ ಕೊಟ್ಟಿದೆ. ನಮ್ಮ ಸೃಷ್ಟಿನಲ್ಲಿ ಕೆಲವು ವೀಕ್ ಪಾಯಿಂಟ್ಸ್ ಇದೆ. ಅತ್ಯಂತ ಬಲಶಾಲಿಯಾದ ಹೃದಯಕ್ಕೆ ಅತ್ಯಂತ ಸೂಕ್ಷ್ಮವಾದ ಬ್ಲಡ್ ಸಪ್ಲೈ ಕೊಟ್ಬಿಟ್ಟಿದ್ದಾನೆ ಭಗವಂತ. ಇದು ನಿಜವಾಗ್ಲೂ ಹೇಳ್ತಾ ಇರ್ತೀನಿ ಎಲ್ಲರಿಗೂ. ನಮ್ಮ ಹೃದಯ ಒಂದು ಮುಷ್ಟಿ ಗಾತ್ರ ಅಂತ ಹೇಳೋಣ. ಈ ಮುಷ್ಟಿ ಗಾತ್ರ ಹೃದಯದ ಮೇಲೆ 3 ರಕ್ತನಾಳಗಳು ಈ ಥರ ಕಿರೀಟ ಥರ ಇರುತ್ತೆ. ಸೊ ಈ ಹೃದಯ ಬಾಡಿಗೆಲ್ಲ ಸಪ್ಲೈ ಮಾಡಿದ್ರು ಕೂಡ ಈ ಹೃದಯಕ್ಕೆ ಬ್ಲಡ್ ಸಪ್ಲೈ ಮಾಡೋಕ್ಕೆ 3 ರಕ್ತನಾಳಗಳು ಭಗವಂತ ಕೊಟ್ಟಿರೋದು. ಈ 3 ರಕ್ತನಾಳಗಳು ಹಾರ್ಟ್ ಸುತ್ತ ಕವರ್ ಆಗಿರುತ್ತೆ. ಅದನ್ನು ಕೊರೋನರಿ ಆರ್ಟ್ರೀಸ್ ಅಂತೀವಿ. ಕೊರೋನರಿ ಅಂದರೆ ಕಿರೀಟ ಅಂತ ಹೇಳ್ತೀವಿ. ಹೃದಯದ ಮೇಲೆ ಕಿರೀಟ ಇರೋದು ಕೊರೋನರಿ ಆರ್ಟ್ರೀಸು. ಈ ಕೊರೋನರಿ ಆರ್ಟ್ರೀಸ್ ಇದೆಯಲ್ಲ, ಇದರ ಬ್ಲಡ್ ಸಪ್ಲೈ ಮೇಲೆ ಹಾರ್ಟ್ ಕೆಲಸ ಮಾಡೋದು. ಈ ಬ್ಲಡ್ ಸಪ್ಲೈ ಏನೋ ನಿಂತೋದ್ರೆ ಹಾರ್ಟ್ ಸರಿ ಕೆಲಸ ಮಾಡೋಕ್ಕಾಗಲ್ಲ. ಸೊ ಇಷ್ಟೊಂದು ಬಲಿಷ್ಠವಾದ ಹೃದಯಕ್ಕೆ ಈ ಭಗವಂತ ಸೂಕ್ಷ್ಮವಾದ ರಕ್ತ ಸಂಚಲನೆ ಕೊಟ್ಬಿಟ್ಟಿದ್ದಾನೆ. ಅದರಿಂದ ಈ ರಕ್ತ ಸಂಚಲನೆಗಳು ಏನಾದರೂ ರಕ್ತನಾಳದಲ್ಲಿ ತೊಂದರೆ ಆಗಿ ರಕ್ತ ಸಂಚಲನೆ ಸರಿಯಾಗಿ ಆಗಿಲ್ಲ ಅಂದರೆ ಹೃದಯಾಘಾತ ಆಗ್ಬಿಡುತ್ತೆ. ಹಾಗಾದರೆ ಈ ಆರ್ಟ್ರೀಸಲ್ಲಿ ರಕ್ತ ಸಂಚಾರ ಯಾಕೆ ಅಫೆಕ್ಟ್ ಆಗುತ್ತೆ, ಯಾಕೆ ತೊಂದರೆ ಆಗುತ್ತೆ ಅದರಲ್ಲಿ? ಸೊ ಈ ಹೃದಯ ರಕ್ತನಾಳಗಳಿದೆಯಲ್ಲ, ರಕ್ತನಾಳದೊಳಗಡೆ ನಾವು ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ, ನಮ್ಮಲ್ಲಿರುವ ದುಶ್ಚಟಗಳು, ಈ ಏರ್ ಪೊಲ್ಯೂಷನ್ನು, ವಾಟರ್ ಪೊಲ್ಯೂಷನ್ನು, ಫರ್ಟಿಲೈಸರ್ಸು, ಕೆಮಿಕಲ್ಸು, ಇವೆಲ್ಲ ಸೇರಿಕೊಂಡು ರಕ್ತನಾಳದೊಳಗಡೆ ಇಂಟರ್ನಲ್ ಲೇಯರ್ ಇರುತ್ತೆ. ಅದನ್ನು ಎಂಡೋಥೆಲಿಯಂ ಅಂತೀವಿ. ದಟ್ ಇಸ್ ಎ ಗ್ಲಾಸಿ ಸ್ಮೂತ್ ಲೇಯರು. ಅಲ್ಲಿ ಏನೂ ಅಂಟ್ಕೊಳ್ಳಲ್ಲ. ಇದೇನಾಗುತ್ತೆ, ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಎಕ್ಸ್ಪೋಸ್ ಆದರೆ ದಟ್ ವಿಲ್ ಬಿಕಮ್ ಎ ಸ್ಟಿಕ್ಕಿ ಸರ್ಫೇಸ್. ಆ ಸ್ಟಿಕ್ಕಿ ಸರ್ಫೇಸ್ ಆದಾಗ ಕೊಲೆಸ್ಟ್ರಾಲ್ ಕೂತ್ಕೊಳ್ಳುತ್ತೆ ಅಲ್ಲಿ, ಎಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ಸ್ಗೆ, ಶುಗರ್ ಕಾಯಿಲೆಯವರಿಗೆ ಆ ಲೇಯರೆಲ್ಲ ಫುಲ್ ಡ್ಯಾಮೇಜ್ ಡಿಪಾಸಿಟ್ ಆಗ್ಬಿಡುತ್ತೆ. ಅದನ್ನು ಕಲರ್ಸೆ ಎಂಡೋಥೆಲಿಯಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಎಂಡೋಥೆಲಿಯಲ್ ಡಿಸ್ಫಂಕ್ಷನ್. ಆ ಎಂಡೋಥೆಲಿಯಲ್ ಡಿಸ್ಫಂಕ್ಷನ್ ಆದಾಗ ಈ ಕೊಲೆಸ್ಟ್ರಾಲ್ ಏನಾಗುತ್ತೆ, ಅದ್ರ ಮೇಲೆ ಡಿಪಾಸಿಟ್ ಆಗುತ್ತೆ. ಒಂದು ಆರ್ಟ್ರಿ ಎಷ್ಟು ದಪ್ಪ ಇರುತ್ತೆ ಡಾಕ್ಟ್ರೆ? ಸಾಮಾನ್ಯವಾಗಿ ಈ ಹಾರ್ಟ್ ರಕ್ತನಾಳಗಳು 4 ಮಿಲಿಮೀಟರ್ ಇರುತ್ತೆ. ಮೇನ್ ರಕ್ತನಾಳ 4 ಮಿಲಿಮೀಟರ್. ನಾವೆಲ್ಲ ಮಾತ್ರ ಮಿಲಿಮೀಟರ್ಸ್, ನಮ್ಮ ಮಿಲಿಮೀಟರ್ ದೊಡ್ಡದು. ಸೊ ಹೃದಯದ ಮೇನ್ ರಕ್ತನಾಳ, ಲೆಫ್ಟ್ ಮೇನ್ ಅಂತೀವಿ, ಅದು 5 ಮಿಲಿಮೀಟರ್ ಇರುತ್ತೆ. ಅದರಿಂದ 2 ಬ್ರಾಂಚ್ ಆಗುತ್ತೆ. ಈಚ್ ಒನ್ ಈಸ್ 3 to 4 ಮಿಲಿಮೀಟರ್ಸ್. ಅಷ್ಟು ಸಣ್ಣದು ಅಷ್ಟೇ. 4 ಮಿಲಿಮೀಟರ್ ಇದ್ದರೆ ನಿಮ್ಮ ಲಕ್ಸುರಿ. ಎಲ್ಲ ಡಯಾಬಿಟಿಕ್ ಪೇಷಂಟ್ಸ್ಗೆ ನಾನು ಹೇಳಿದ್ದಲ್ಲ, ರಕ್ತನಾಳದ ಕಾಯಿಲೆ ಇರುತ್ತಲ್ಲ, ಇಟ್ ವಿಲ್ ಬಿಕಮ್ 2 ಮಿಲಿಮೀಟರ್ಸ್. ಶ್ರಿಂಕ್ ಆಗ್ಬಿಡುತ್ತೆ. ಅವಾಗ ಬ್ಲಾಕ್ ಬೋನ್ ಸಣ್ಣಕ್ಕೆ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಎಲ್ಲ ಪ್ರಾಬ್ಲಮ್ಸು ಬರುತ್ತೆ. ಅದರಲ್ಲಿ ಬ್ಲಾಕ್ ಬರೋದ್ರಿಂದ ಸರ್ಕ್ಯುಲೇಷನ್ ಕಡಿಮೆ ಆದಾಗ ಮನುಷ್ಯನಿಗೆ ಹಾರ್ಟ್ ಸರಿ ಕೆಲಸ ಮಾಡಲ್ಲ, ಎದೆನೋ ಬರುತ್ತೆ, ಹಾರ್ಟ್ ವೀಕ್ ಆಗ್ಬಿಡುತ್ತೆ, ಹಾರ್ಟ್ ಡ್ಯಾಮೇಜ್ ಆಗ್ಬಿಡುತ್ತೆ, ವಾಲ್ವ್ ಸರಿ ಕೆಲಸ ಮಾಡಲ್ಲ. ಐ ಕ್ಯಾನ್ ಸಿ ದಟ್ ಆ ಕ್ರೈಯಿಂಗ್ ಆಫ್ ದ ಹಾರ್ಟ್. ನಾನು ಆ್ಯಸ್ ಎ ಹಾರ್ಟ್ ಕಾರ್ಡಿಯಾಲಜಿಸ್ಟ್ ಐ ಕ್ಯಾನ್ ಸಿ ಹೌ ದ ಹಾರ್ಟ್ಸ್ ಕ್ರೈ ಫಾರ್ ದಟ್ ಪರ್ಸನ್. ದಿನ ನೋಡ್ತೀವಿ ನಾವು, ಅನ್ಕೋತೀವಿ ಅಯ್ಯೋ ಎಷ್ಟು ನೆಗ್ಲೆಕ್ಟ್ ಮಾಡಿದ್ದಾರೆ. ಮೆಜಾರಿಟಿ ಆಫ್ ಟೈಮ್ ಈ ಹಾರ್ಟಿನ ಭಾಷೆ, ಹಾರ್ಟಿನ ಈ ಪಿಸು ಮಾತು ಅಂತ ಹೇಳ್ತೀವಿ, ಹೃದಯದ ಮಾತನ್ನ ಜನಗಳು ಅರ್ಥ ಮಾಡ್ಕೊಳ್ಳಲ್ಲ. ಹೇಳಿದ ಮಾತು ಕೇಳಲ್ಲ. ಹೃದಯ ಹೇಳುತ್ತೆ ನಮ್ಗೆ ಸಾಕಾಗಿದೆ ಮಲ್ಕೋ ಅಂತ ಹೇಳುತ್ತೆ, ಮಲಗಲ್ಲ. ರಾತ್ರಿ ಎಲ್ಲ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾನೆ. ಹೃದಯ ಹೇಳುತ್ತೆ ರಾತ್ರಿ ಕಡಿಮೆ ಊಟ ಮಾಡು, ಸಾಕು ನನಗೆಲ್ಲ ಜೀರ್ಣ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳುತ್ತೆ. ಸಿಕ್ಕಾಬಿಡ ತಿಂತಾನೆ. ಕುಡಿಬೇಡ ಅಂತ ಹೇಳುತ್ತೆ, ಕುಡಿತಾನೆ. ಸ್ಮೋಕ್ ಮಾಡ್ತಾನೆ, ಎಲ್ಲ ಮನುಷ್ಯ ಮಾಡ್ತಾನೆ. ಕೊನೆಗೆ ಇಸ್ ಹಾರ್ಟ್ ಇಸ್ ಸಫರ್. ಈ ಹಾರ್ಟಲ್ಲಿ ವಾಲ್ವ್ಸ್ ಯಾವ್ಯಾವ ವಾಲ್ವ್ಸ್ ಇದೆ ಡಾಕ್ಟರ್? ಯಾಕೆಂದರೆ ನಾವು ಸಾಮಾನ್ಯವಾಗಿ ಕೇಳ್ತೀವಿ ವಾಲ್ವ್ ರಿಪ್ಲೇಸ್ಮೆಂಟ್ ಅಂತ ಕೇಳ್ತೀವಿ. ಹಾರ್ಟಲ್ಲಿ ಎಲ್ಲಿ ವಾಲ್ವ್ಸ್ ಇದೆ ಇದು? ಸೊ ಹಾರ್ಟ್ಗೆ 4 ವಾಲ್ವ್ಸ್ ಇರುತ್ತೆ. ಈಗ ಮಾತಾಡುವಾಗ ಜನಗಳು ಈ ರಕ್ತನಾಳದ ಬ್ಲಾಕ್ನ ವಾಲ್ವ್ ಬ್ಲಾಕ್ ಅಂತ ತಪ್ಪಾಗಿ ಹೇಳ್ತಾರೆ. ಈಗ ಒಂದು ಸಿಂಪಲಾಗಿ ಹೇಳ್ತೀನಿ. ಒಂದು ಮನೆಗೆ ಈ
ರಕ್ತನಾಳಗಳು ವಾಟರ್ ಪೈಪ್ ಇದ್ದಂಗೆ. ಸಪ್ಲೈ ಇದ್ದಂಗೆ. ಫಾರ್ ಎಕ್ಸಾಂಪಲ್ ಒಂದು ರೂಮ್ ಮನೆಗೆ ವಾಟರ್ ಪೈಪ್ಸ್ ಇದೆ, ಅದು ರಿಲೇಷನ್ಶಿಪ್ ಅದೇ ಥರ ರಕ್ತನಾಳ ಮನೆಗೆ ಬರೋ ವಾಟರ್ ಪೈಪ್ ಸೈಜೇ ಇರುತ್ತೆ, ಮನೆ ದೊಡ್ಡದಾಗಿರುತ್ತೆ. ಸರಿ. ಸೊ ಆ ಥರ ರಿಲೇಷನ್ಶಿಪ್ ಅದು. ಹಾರ್ಟ್ ಮೇಲಿರುವಂಥ ರಕ್ತನಾಳಗಳು, ಬ್ಲಡ್ ಸಪ್ಲೈ ಮಾಡುವಂಥ ರಕ್ತನಾಳಗಳು, ಅದನ್ನು ರಕ್ತನಾಳಗಳು ಅಂತೀವಿ. ಅದ್ರಲ್ಲಿ ಕಾಯಿಲೆ ಬರೀ ರಕ್ತನಾಳದ ಕಾಯಿಲೆ, ಅದನ್ನು ಇಂಗ್ಲೀಷಲ್ಲಿ ಕೊರೋನರಿ ಆರ್ಟರಿ ಡಿಸೀಸ್. ಈ ಹಾರ್ಟ್ ಅಟ್ಯಾಕ್ ಎಲ್ಲ ಬರೋದು ಅದರಿಂದ. ಇದು ಮೊದಲನೇ ಕ್ಲಾಸಿಫಿಕೇಶನ್. ಈ ಒಳಗಡೆ ವಾಲ್ವ್ಸ್ ಅಂತೀವಲ್ಲ, ಅದು ಮನೆಗೆ ಬಾಗಿಲಿದ್ದಂಗೆ. ಹೃದಯಕ್ಕೆ 4 ಬಾಗಿಲಿರುತ್ತೆ. ಒಂದು ಬ್ಲಡ್ ಒಳಗೆ ಬರೋಕ್ಕೆ 2 ಬಾಗಿಲಿರುತ್ತೆ, ಎಡಗಡೆ ಒಂದು ಬಲಗಡೆ ಒಂದು. ಎಡಗಡೆ ಬಾಗಿಲಿಗೆ ನಾವು ಮೈಟ್ರಲ್ ವಾಲ್ವ್ ಅಂತ ಕರಿತೀವಿ, ಬಲಗಡೆ ಬಾಗಿಲಿಗೆ ಟ್ರೈಕಸ್ಪಿಡ್ ವಾಲ್ವ್ ಅಂತ ಕರಿತೀವಿ. ಮತ್ತು ಬ್ಲಡ್ ಹೊರಗಡೆ ಹೋಗೋದಕ್ಕೆ 2 ಬಾಗಿಲಿರುತ್ತೆ. ಒಂದು ಪಲ್ಮನಿ ವಾಲ್ವ್ ಅಂತ ಹೇಳ್ತೀವಿ, ಅದನ್ನು ಲಂಗ್ಸ್ಗೆ ಹೋಗುವಂಥ ರಕ್ತನಾಳ, ಪಲ್ಮನಿ ಆರ್ಟ್ರಿ ವಾಲ್ವ್ನ ಪಲ್ಮನಿ ವಾಲ್ವ್ ಅಂತೀವಿ. ಮತ್ತು ಇಡೀ ಬಾಡಿಗೆ ಬ್ಲಡ್ ಹೊರಗೆ ಬರುತ್ತಲ್ಲ, ಅಯೋಟಿಕ್ ಆರ್ಟ್ರಿ, ಅದಕ್ಕೆ ಬರೋದು ಅಯೋಟಿಕ್ ವಾಲ್ವ್ ಅಂತೀವಿ. ಅಯೋಟಾಗಿರುವಂಥ ವಾಲ್ವ್ ಅಯೋಟಿಕ್ ವಾಲ್ವ್. ಸೊ 4 ವಾಲ್ವ್ ಇರುತ್ತೆ. ಈ ವಾಲ್ವ್ಗಳೇನಾದ್ರು ಡ್ಯಾಮೇಜ್ ಆಯಿತು ಅಂದರೆ, ವಾಲ್ವ್ ಸರಿ ಮುಚ್ಕೊಂಡಿಲ್ಲ ಅಂದರೆ ಲೀಕ್ ಶುರು ಆಗುತ್ತೆ. ವಾಲ್ವ್ ಸರಿಯಾಗಿ ಓಪನ್ ಆಗಿಲ್ಲ ಅಂದರೆ ಸ್ಟಿನೋಸಿಸ್ ಆಗ್ಬಿಡುತ್ತೆ, ಬ್ಲಾಕ್ ಬಂದುಬಿಡುತ್ತೆ ವಾಲ್ವಲ್ಲಿ. ಸೊ ಈ ಥರ ಬೇರೆ ಬೇರೆ ಕಾಯಿಲೆಗಳು ಈ ಥರ ಶುರು ಆಗುತ್ತೆ. ಲೀಕ್ ಆದರೆ ಆ ಬ್ಲಡ್ ಎಲ್ಲಿಗೆ ಹೋಗುತ್ತೆ? ವಾಪಸ್ ಅಲ್ಲೇ ಬರುತ್ತೆ, ಹಾರ್ಟ್ ಒಳಗಡೆನೆ. ಈ ವಾಲ್ವ್ಗಳು ಹೆಂಗಿರುತ್ತೆ ಅಂದರೆ ಸಿಂಪಲ್ ಮೆಕ್ಯಾನಿಕ್ಸು. ಹಾರ್ಟ್ ಪಂಪ್ ಮಾಡಿದ್ರೆ ಬ್ಲಡ್ ಪೂರ್ತಿ ಹೊರಗೆ ಹೋಗಬೇಕು, ಮತ್ತೆ ವಾಪಸ್ ಬರಬಾರ್ದು. ಹಿಂಗೆ ಹೊಡ್ಕೊಳ್ಳುತ್ತಲ್ಲ, ಹಿಂಗೆ ಪಂಪ್ ಮಾಡಿದ್ರೆ ಹೊರಗೆ ಬಂದ್ಬಿಡುತ್ತೆ, ಮತ್ತೆ ಲೀಕ್ ಆಗಲ್ಲ. ಇಟ್ಸ್ ಆಲ್ ಒನ್ ವೇ, ಹಿಂಗಿರುತ್ತೆ. ಹಿಂಗೆ ಪಂಪ್ ಮಾಡಿದ ತಕ್ಷಣ ಬ್ಲಡ್ ಹಿಂಗೆ ಮತ್ತೆ ವಾಪಸ್ ಬರೋಲ್ಲ, ಕ್ಲೋಸ್ ಆಗುತ್ತೆ. ಮತ್ತೆ ಪ್ರೆಷರ್ ಡೈನಾಮಿಕ್ಸು. ಸೊ ಇದೇನಾಗುತ್ತೆ ಅಂದರೆ, ಈ ವಾಲ್ವ್ ಡ್ಯಾಮೇಜ್ ಆಗೋಯ್ತು ಅಂದರೆ ಪಂಪ್ ಮಾಡಿದ್ರೆ ಮತ್ತೆ ವಾಪಸ್ ಅಲ್ಲೇ ಬಂದ್ಬಿಡುತ್ತೆ. ಆಗ ಹಾರ್ಟ್ಗೆ ಎಷ್ಟು ಕೆಲಸ ಮಾಡಿದ್ರು ಹೊರಗಡೆ ಬ್ಲಡ್ಡೇ ಬರೋಲ್ಲ. ಪಾಪ ಅದು ಮಲ್ಟಿಪಲ್ ಟೈಮ್ 200% ಕೆಲಸ ಮಾಡಬೇಕಾಗುತ್ತೆ. ಮಾಮೂಲಿ ಕೆಲಸ ಜೀವಂತವಾಗಿ ಮಾಡಬೇಕು ಅನ್ನೋ ಮನುಷ್ಯನಿಗೆ. ಹಾಗಾದರೆ ಹೃದಯಕ್ಕೆ ಏನಾದ್ರು ತೊಂದರೆ ಅಂತ ಡಾಕ್ಟರ್ಸ್ ಹತ್ರ ಬಂದರೆ ಸಾಮಾನ್ಯವಾಗಿ ಯಾವ್ಯಾವ ರೀತಿಯ ತಪಾಸಣೆಗಳನ್ನು ಮಾಡ್ತಾರೆ ಇದು ಹೃದಯದ ಕಾಯಿಲೆ ಅಂತ ಐಡೆಂಟಿಫೈ ಮಾಡೋದಕ್ಕೆ? ಮೊದಲನೇದಾಗಿ ಒಬ್ಬ ನುರಿತ ವೈದ್ಯರ ಹತ್ರ ಹೋದರೆ ಆ ಪೇಷಂಟ್ ಮಾತಾಡುವಲ್ಲೇ ಅವ್ನ ಕಾಯಿಲೆ ಗೊತ್ತಾಗುತ್ತೆ, ಮೆಜಾರಿಟಿ ಆಫ್ ಕಾಯಿಲೆ ಗೊತ್ತಾಗ್ಬಿಡುತ್ತೆ. ಸೊ ದಟ್ಸ್ ನಾ ಹೇಳಿದ್ನಲ್ಲ, ಹೃದಯದ ಪಿಸು ಮತ್ತು ಕಾಯಿಲೆ ಎಷ್ಟು ಚೆನ್ನಾಗಿ ಫಿಸಿಕಲ್ ಕಂಡೀಷನ್ ಏನೋ ಗೊತ್ತಾಗುತ್ತಾ ಹೇಳ್ತೀನಿ. ಫಸ್ಟ್ ಅವ್ನು ಬಂದು ಕೂತ್ಕೊಂಡು ಮಾತಾಡುವಾಗಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ. ಎಷ್ಟೊಂದು ಸರಿ ಅವ್ನು ಪೇಷಂಟ್ ನಡ್ಕೊಂಬರೋವಾಗ ಗೊತ್ತಾಗುತ್ತೆ ಹಿಂಗೆ ಹಾರ್ಟ್ ಕಾಯಿಲೆ ಅಂತ. ನಡೆಯುವಾಗ ನೋಡ್ತಾ ಇರ್ತೀವಿ ಹಿಂಗೆ ನಡೀತಾನೆ, ಅವ್ನು ಹೇಳೋ ತೊಂದರೆಗಳೇ ಗೊತ್ತಾಗುತ್ತೆ ಹಾರ್ಟ್ ಕಾಯಿಲೆ ಅಂತ. ಸಿಮ್ಟಮ್ಸು, ಹಾರ್ಟ್ ಸಿಮ್ಟಮ್ಸು. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ಹಾರ್ಟ್ ಸಿಮ್ಟಮ್ಸ್ ಯಾವುದು ಅಂದರೆ, ಮುಖ್ಯವಾಗಿ ನಡೆಯುವಾಗ ಎದೆನೋ ಬರುವಂಥದ್ದು, ನಡೆಯುವಾಗ, ಮೆಟ್ಲತ್ತುವಾಗ, ಓಡುವಾಗ. ಕೆಲವು ಟೈಮಲ್ಲಿ ಯಾವುದೋ ಸಂದರ್ಭಕ್ಕೋಸ್ಕರ ಓಡೋಕ್ಕೆ ಹೋದಾಗ, ಫಾರ್ ಎಕ್ಸಾಂಪಲ್ ಬಸ್ಸಿನ ಕಡೆ ಓಡೋಕ್ಕೆ ಹೋದಾಗ, ಅಥವಾ ಆಟೋ ಹಿಂದ್ಗಡೆ ಓಡೋಕ್ಕೆ ಹೋದಾಗ, ಅಥವಾ ಬೈಕ್ ತಳ್ಳಕ್ಕೆ ಹೋದಾಗಪ್ಪ ಏನೇನೋ ಬರುತ್ತೆ ಅಂದರೆ ಸಾಮಾನ್ಯವಾಗಿ ಇದು ಹಾರ್ಟ್ ಸಂಬಂಧಪಟ್ಟಂಥ ತೊಂದರೆಗಳಿವು. ಸೊ ಅಂದರೆ ನಿಮ್ಮ ಹಾರ್ಟು ವಿಪರೀತವಾಗಿ ಜಾಸ್ತಿ ಕೆಲಸ ಮಾಡೋಕ್ಕೆ ಹೋದಾಗ ಅದಕ್ಕೆ ಸರ್ಕ್ಯುಲೇಷನ್ ಸಾಕಾಗಲ್ಲ. ಏದುಸಿರು ಬರುತ್ತೆ ಅಂತಾರಲ್ಲ, ಇದು ಮೊದಲನೇ ಸಿಂಪ್ಟಮ್. ಅದು ಏನೇನೋ ಬರೋದು, ಅದನ್ನು ಇಂಗ್ಲೀಷಲ್ಲಿ ಆ್ಯಂಜೈನಾ ಅಂತ ಹೇಳ್ತೀವಿ, ಆ್ಯಂಜೈನಾ. ಓಕೆ. ನೆಕ್ಸ್ಟ್ ಸಿಂಪ್ಟಮ್ ಈಸ್ ಬ್ರೀದಿಂಗ್ ಡಿಫಿಕಲ್ಟಿ, ಉಸಿರಾಟ ತೊಂದರೆ. ಇದೇ ಥರ ಪೇಷಂಟ್ ನಡೆಯುವಾಗ, ಮೆಟ್ಲತ್ತುವಾಗ, ಓಡುವಾಗ ಈ ಥರ ಬ್ರೀದಿಂಗ್ ಡಿಫಿಕಲ್ಟಿ ಬಂದರೆ ಅದನ್ನು ಬ್ರೆತ್ಲೆಸ್ನೆಸ್ ಅಂತೀವಿ. ಅದು ಕೂಡ ಹೃದಯದ ಸಿಂಪ್ಟಮ್ಸು. ಇದನ್ನು ವಿ ಕಾಲ್ ಇಟ್ ಎಸ್ ಆ್ಯಂಜಿನಾ ಈಕ್ವಿವೆಲೆಂಟ್, ಅಂದರೆ ಈ ಆ್ಯಂಜಿನಾ ಹತ್ರನೇ ಬರುವಂಥ ಒಂದು ಸಿಂಪ್ಟಮ್ ಇದು. ಸೊ ಎಷ್ಟೊಂದು ಜನಕ್ಕೆ ಎದೇನೋ ಬರೋಲ್ಲ. ಪ್ರಾಬ್ಲಮ್ ಅಂದರೆ ಹೃದಯ ಬೇರೆ ಆರ್ಗನ್ಸ್ ಥರ ಅಲ್ಲ, ಅದು ಎಷ್ಟೊಂದು ಜನಕ್ಕೆ ಡ್ಯಾಮೇಜ್ ಆದರೂ ಕೂಡ ಅದು ಏನು ಚಿಹ್ನೆ ಹೇಳೋದು ಇಂಡಿಕೇಶನ್ಸ್ ಇರಲ್ಲ ಪಾಪ. ಸೊ ಅದನ್ನು ಈ ಥರ ಬ್ರೀದಿಂಗ್ ಡಿಫಿಕಲ್ಟಿ, ಸುಸ್ತು, ಟಯರ್ಡ್ನೆಸ್ಸು, ತಲೆಸುತ್ತು ಬರೋದು, ಇವು ಕೂಡ ಹೃದಯ ಕಾಯಿಲೆದ ಬೇರೆ ಬೇರೆ ಲಕ್ಷಣಗಳು. ಸೊ ಆ ಕಂಟೆಕ್ಸ್ಟ್ ತೊಗೊಂಡು ನಾವು ಅದು ಹಾರ್ಟ್ ಕಾಯಿಲೆ ಸಿಂಪ್ಟಮ್ಸ್ ಅಂತ ಡಾಕ್ಟರ್ ಡಿಸೈಡ್ ಮಾಡ್ತೀವಿ. ಓಕೆ 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 ಅದಕ್ಕೆ ವೈಜ್ಞಾನಿಕವಾಗಿ ಏನು ತಪಾಸಣೆಗಳಿವೆ? ಅದಕ್ಕೆ ತಪಾಸಣೆಗಳು ಅಂದರೆ ತುಂಬ ಸಿಂಪಲ್. ಮೊದಲ ಥರ ನಾನು ಒಬ್ಬ ವಿದ್ಯಾರ್ಥಿ ಆಗಿದ್ದಾಗ ಒಂದು ಹಾರ್ಟ್ ಚೆಕಪ್ ಅಂದರೆ ಸಾವಿರಾರು ರೂಪಾಯಿ ಆಗ್ಬಿಡ್ತಾಯಿತ್ತು. ಭಾಳ ಹೆದರ್ಕೊಳ್ತಾಯಿದ್ರು ಹಾರ್ಟ್ ಕಾಯಿಲೆ. ಈಗ ಈ ವೈಜ್ಞಾನಿಕ ಆವಿಷ್ಕಾರಗಳಾಗಿರೋದ್ರಿಂದ ಸಿಂಪಲ್ ವೆರಿ ವೆರಿ ಥ್ರೂ ಅವೇ ಪ್ರೈಸಲ್ಲಿ ಎಲ್ಲ ಟೆಸ್ಟ್ಗಳಾಗುತ್ತೆ. ಒಂದು ಈ ಸಿಂಪಲ್ ಇ ಸಿ ಜಿ ಮಾಡಿದ್ರೆ ಮೆಜಾರಿಟಿ ಟೈಮ್ ಹಾರ್ಟ್ ಅಟ್ಯಾಕ್ ಗೊತ್ತಾಗ್ಬಿಡುತ್ತೆ. ಹಾರ್ಟ್ ಅಟ್ಯಾಕು, ಹೃದಯ ಬಡಿತದ ವ್ಯತ್ಯಾಸಗಳು ಎಲ್ಲ ಸಣ್ಣ ಸಣ್ಣ ಹಾರ್ಟ್ ಅಟ್ಯಾಕ್ ಗೊತ್ತಾ, ಮೇಜರ್ ಹಾರ್ಟ್ ಅಟ್ಯಾಕ್ ಗೊತ್ತಾಗುತ್ತೆ. ಮೇಜರ್ ಹಾರ್ಟ್ ಅಟ್ಯಾಕು, ಹೃದಯ ಬಡಿತದ ವೇರಿಯೇಷನ್ಸ್ ಎಲ್ಲ ಗೊತ್ತಾಗುತ್ತೆ. ನೆಕ್ಸ್ಟ್ ಒಂದು ಎಕೋಕಾರ್ಡಿಯೋಗ್ರಫಿ. ಎಕೋಕಾರ್ಡಿಯೋಗ್ರಫಿ ಇಸ್ ಲೈಕ್ ಓಪನಿಂಗ್ ಆ್ಯಂಡ್ ಸೀಯಿಂಗ್ ದ ಹಾರ್ಟ್. ಯು ಕ್ಯಾನ್ ಸಿ ದ ಹಾರ್ಟ್ ಬ್ಯೂಟಿಫುಲಿ. ಎಷ್ಟು ಚೆನ್ನಾಗಿ ನಮ್ಮ ಎಕೋ ಮಿಷಿನ್ ನೋಡಿದ್ರೆ ನಿಮಗೆ ಯು ಕ್ಯಾನ್ ಸಿ ದ ಹಾರ್ಟ್ ಓಪನ್ ಆಗೋದು, ವಾಲ್ವ್ಸ್ ಓಪನ್ ಆಗೋದು, ಪಂಪ್ ಮಾಡೋದು ಎಲ್ಲ ಮೆಜರ್ ಮಾಡ್ಬೋದು. ಸೊ ಎಕೋ ನಿಲ್ಲಿಸಿ ನಡೆಸ್ತಾರಲ್ಲ, ಅದು ನೆಕ್ಸ್ಟ್. ಇದು ಇನ್ನು ಸಿಂಪಲಾಗಿ ಹೇಳಬೇಕು ಅಂದರೆ ಇ ಸಿ ಜಿ ಅಂದರೆ ಒಂದು ಕಾರ್ನ ದೂರದಿಂದ ನೋಡೋದು. ಎಕೋ ಅಂದರೆ ಕಾರ್ ಡೋರ್ ಓಪನ್ ಮಾಡಿ ಒಳಗಡೆ ಹೋಗಿ ನೋಡೋದು. ಟ್ರೆಡ್ಮಿಲ್ ಟೆಸ್ಟ್ ಅಂದರೆ ಕಾರ್ ಟೆಸ್ಟ್ ಡ್ರೈವ್ ಮಾಡೋದು. ಆ ಥರ ನಾವು ಕಾಡಲ್ಲಿ ಇಷ್ಟಗಳು ಹಂಗೆ ನಾವು ಅಂದ್ಕೊಳ್ಳೋದು. ಸೊ ನಾವು ಟ್ರೆಡ್ಮಿಲ್ ಟೆಸ್ಟ್ ಅಂದರೆ ವಾಕ್ ಮಾಡಿದಾಗ ಹಾರ್ಟ್ನ ನಾವು ಜಾಸ್ತಿ ಕೆಲಸ ಮಾಡಿಸ್ತೀವಿ.
ಅದರಲ್ಲಿ ಆಗುವಂಥ ಏರಿಳಿತಗಳು ವ್ಯತ್ಯಾಸಗಳನ್ನ ನಾವು ಇ ಸಿ ಜಿಲಿ ಡಾಕ್ಯುಮೆಂಟ್ ಮಾಡ್ತೀವಿ. ಸೊ ಹೃದಯಕ್ಕೆ ಸರ್ಕ್ಯುಲೇಷನ್ ಕಡಿಮೆ ಆದಾಗ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ಸರ್ಕ್ಯುಲೇಷನ್ ಕಡಿಮೆ ಆಗಿದೆ ಕೆಲಸ ಮಾಡಿದಾಗ ಇದು ಹಾರ್ಟ್ ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ. ಅದು ಟ್ರೆಡ್ಮಿಲ್ ಟೆಸ್ಟ್. ಸೊ ಇ ಸಿ ಜಿ, ಎಕೋ, ಟ್ರೆಡ್ಮಿಲ್ ಟೆಸ್ಟ್ ಆರ್ ದ ಪ್ರಿಲಿಮಿನರಿ ಟೆಸ್ಟ್ ಟು ಸಿ ಹೌ ಇಸ್ ದ ಸ್ಟ್ರಕ್ಚರ್ ಆಫ್ ದ ಹಾರ್ಟ್, ಹೌ ಇಸ್ ದ ಪರ್ಫಾರ್ಮೆನ್ಸ್ ಆಫ್ ದ ಹಾರ್ಟ್, ಎನಿ ಪ್ರಾಬ್ಲಮ್ ಇನ್ ದ ವಾಲ್ಸ್, ಇದೆಲ್ಲ ಗೊತ್ತಾಗ್ಬಿಡುತ್ತೆ. ಇದರಲ್ಲಿ ಕ್ಲಿಯರಾಗಿ ರಕ್ತನಾಳ ಕಾಣಿಸಲ್ಲ. ಇದು ಯಾವ ಟೆಸ್ಟಲ್ಲೂ ರಕ್ತನಾಳ ಕಾಣಿಸಲ್ಲ, ಬರೀ ಸರ್ಕ್ಯುಲೇಷನ್ ಆಗ್ತಿದ್ದು ಸರಿಯಾಗಿ ಇಲ್ಲೊಂದು ಗೊತ್ತಾಗುತ್ತೆ. ರಕ್ತನಾಳಗಳನ್ನ ನೋಡಬೇಕು ಅಂದರೆ ನೀವು ಆ್ಯಂಜಿಯೋಗ್ರಾಮ್ ಮಾಡಬೇಕಾಗುತ್ತೆ. ಕೊರೋನರಿ ಆ್ಯಂಜಿಯೋಗ್ರಾಮ್ ಮಾಡಿದ್ರೆ ನಿಮ್ಮ ಹೃದಯದ ಸುತ್ತ ಇರುವಂಥ ರಕ್ತನಾಳಗಳು ಹೇಗಿದೆ, ಅದರ ಸ್ಟ್ರಕ್ಚರ್ ಹೇಗಿದೆ, ಸರ್ಕ್ಯುಲೇಷನ್ ಹೇಗಾಗ್ತಿದೆ, ಬ್ಲಾಕ್ ಇದೆಯೋ ಇಲ್ಲವೋ, ರಕ್ತನಾಳದ ಡಯಾಮೀಟ್ರ್ ಹೇಗಿದೆ, ಹೆಲ್ದಿ ಆಗಿದೆಯೋ, ಡಿಸೀಸ್ ಎಲ್ಲ ಡೀಟೇಲ್ ಗೊತ್ತಾಗುತ್ತೆ ಆ್ಯಂಜಿಯೋಗ್ರಾಮ್ ಅಂದರೆ ಹೇಗೆ ಮಾಡೋದನ್ನ? ಆ್ಯಂಜಿಯೋಗ್ರಾಮ್ ಮಾಡೋದು ಅಂದರೆ ಮೊದಲು ಪ್ರೀವಿಯಸ್ಲಿ ನಾವು ಕಾಲು ರಕ್ತನಾಳ ಹೆಂಗೆ ಅಂದರೆ ರಕ್ತನಾಳಗಳ ಬಾಡಿ ಯಾವ ರಕ್ತನಾಳ ಮುಖಾಂತರನೂ ಹೋಗಿ ಅದು ರಿವರ್ಸ್ ಹೋಗೋದು ಬ್ಲಡ್ ಸರ್ಕ್ಯುಲೇಷನ್. ಹೆಂಗಂದರೆ ಹಾರ್ಟ್ ಇಸ್ ಸೆಂಟರ್ ಆಫ್ ದ ಸರ್ಕ್ಯುಲೇಷನ್, ಎನಿವೇರ್ ಯು ಗೋ ಇಟ್ ಕಮ್ ಟು ದ ಹಾರ್ಟ್. ಸೊ ನಾವೇನು ಮಾಡ್ತೀವಿ ಅಂದರೆ ಕಾಲು ಮುಖಾಂತರ ಟ್ಯೂಬ್ ಹಾಕಿ ಆ ಟ್ಯೂಬ್ನ ಹಿಂದೆ ರಿವರ್ಸಾಗಿ ಬಂದು ಹಾರ್ಟ್ ಒಳಗೆ ಬಂದು ಹಾರ್ಟ್ ಮೇನ್ ರಕ್ತನಾಳಗೆ ಬಂದು ಆ ಹಾರ್ಟ್ ಸುತ್ತ ರಕ್ತನಾಳ ಇದೆಯಲ್ಲ ಅದಕ್ಕೆ ಕನೆಕ್ಟ್ ಮಾಡಿ ಬಣ್ಣ ಹಾಕಿದ್ರೆ ಆ್ಯಂಜಿಯೋಗ್ರಾಮ್ ಆಗ್ಬಿಡುತ್ತೆ ಅಷ್ಟೇ. ಲಿಕ್ವಿಡ್ ಏನಾದ್ರು ಪಾಸ್ ಮಾಡ್ತೀವಿ, ಅದಕ್ಕೆ ಬಣ್ಣ ಹಾಕ್ತೀವಿ, ಅಯೋಡಿನೈಸ್ ಕಾಂಟ್ರಾಸ್ಟ್ ಅಂತೀವಿ, ಎಕ್ಸ್ರೇ. ಓಕೆ, ದಿಸ್ ಹೋಲ್ ಆ್ಯಂಜಿಯೋಗ್ರಾಮ್ ಇಸ್ ಎಕ್ಸ್ರೇ. ಇಟ್ಸ್ ಎಕ್ಸ್ರೇ, ಅದು ಎಕ್ಸ್ರೇ ಓನ್ಲಿ. ಸೊ ಎಕ್ಸ್ರೇ ಮಾಡಬೇಕು ಅಂದರೆ ಅದಕ್ಕೆ ಎಕ್ಸ್ರೇ ಕಾಣುವಂಥ ಡೈ ಹಾಕಬೇಕು. ಎಕ್ಸ್ರೇ ಕಾಣುವಂಥ ಡೈ ಅಂದರೆ ಅಯೋಡಿನ್ ಯುಕ್ತವಾದ ಡೈಗಳು. ಸೊ ಆ ಟ್ಯೂಬ್ ಹಾಕ್ಬಿಟ್ಟಿದೆ, ಆ ಡೈನ್ ಇಂಜೆಕ್ಟ್ ಮಾಡಿದ ತಕ್ಷಣ ನಿಮಗೆ ಎಕ್ಸ್ರೇ ಕಾಣಿಸುತ್ತೆ ಹೇಗಿದೆ ರಕ್ತನಾಳ ಅಂತ. ಸೊ ಈಗ ತುಂಬ ಹೊಸ ಟೆಕ್ನಾಲಜಿ ಇದೆ. ಅದರೊಳಗಡೆ ರಕ್ತನಾಳ ಬ್ಲಾಕ್ ಆಗಿರೋದು ಗೊತ್ತಾಗುತ್ತೆ. ಹೌದು, ರಕ್ತನಾಳ ಬ್ಲಾಕ್ ಇದ್ರೆ ಮುಂದೆ ಹೋಗೋದಿಲ್ಲ, ಬ್ಲಾಕ್ ನಿಂತು ಹೋಗುತ್ತೆ. ಡೈ ಹೋಗಲ್ಲ ಅಷ್ಟೇ, ಬ್ಲಾಕ್ ಆಗಿದೆ. ಸಿಂಪಲ್ ಪ್ರೊಸೀಜರ್. ಈಗ ಹೊಸ ಟೆಕ್ನಾಲಜಿಗಳಿದೆ. ಈಗ ನಮ್ಮಲ್ಲಿ ಈಗ ಹೊಸ ಟೆಕ್ನಾಲಜಿ ಇಂಟ್ರಾವ್ಯಾಸ್ಕುಲರ್ ಅಲ್ಟ್ರಾಸೌಂಡ್ ಇದೆ. ಇಂಟ್ರಾವ್ಯಾಸ್ಕುಲರ್ ಅಲ್ಟ್ರಾಸೌಂಡ್ರೆ ನಾವು ರಕ್ತನಾಳ ಒಂದು ಟ್ಯೂಬ್ ಹಾಕ್ಬಿಟ್ಟಿದೆ, ಆ ಟ್ಯೂಬ್ನ ಸ್ಟ್ರಕ್ಚರ್ ಮೆಸರ್ ಮಾಡ್ತೀವಿ. ಟ್ಯೂಬ್ ಒಳಗಡೆ ಲೇಯರ್ಸ್ ಹೇಗಿದೆ, ಆ ಲೇಯರ್ ಒಳಗಡೆ ಫ್ಯಾಟ್ ಎಷ್ಟಿದೆ, ಕ್ವಾಲಿಟಿ ಆಫ್ ರಕ್ತನಾಳದಲ್ಲಿ ಫ್ಯಾಟ್ ಎಷ್ಟಿದೆ, ಕ್ಯಾಲ್ಸಿಯಂ ಎಷ್ಟಿದೆ, ರಕ್ತನಾಳ ಕಂಟ್ರಾಕ್ಷನ್ ಹೆಂಗಾಗುತ್ತೆ ಎಲ್ಲ ಮೆಸರ್ ಮಾಡಿಬಿಡ್ತೀವಿ. ಆಮೇಲೆ ಈ ಹೊಸದಾಗಿ ಇನ್ನೊಂದು ಟೆಕ್ನಾಲಜಿ ಬಂದಿದೆ, ಒಂದು ಪ್ರೆಸರ್ ವೈರ್ ಅಂತ ಮಾಡ್ತೀವಿ, ಫ್ರ್ಯಾಕ್ಷನಲ್ ಫ್ಲೋ ರಿಸರ್ವ್ ಮೆಸರ್ಮೆಂಟ್ ಅಂತ ಹೇಳ್ತೀವಿ. ಅದು ಪ್ರೆಸರ್ ವೈರ್ನ ಹಾಕಿದ್ರೆ ನೀವು ನೀಟಾಗಿ ಪ್ರೆಸರ್ ಎಷ್ಟಿದೆ ಆ ರಕ್ತನಾಳದ ಕೆಳಗಡೆ, ಮೇಲೆ ಎಷ್ಟಿದೆ ಪ್ರೆಸರ್ ಡಿಫ್ರೆನ್ಸ್ ಎಲ್ಲ ಮೆಸರ್ ಮಾಡಿಬಿಡ್ತೀವಿ. ಟೆಕ್ನಾಲಜಿ ಸೋ ಬ್ಯೂಟಿಫುಲ್. ವಿ ಕ್ಯಾನ್ ನಿಮಗೆಲ್ಲ ಅದು ಸಖತ್ ಕಾಂಪ್ಲಿಕೇಟ್ ಅನಿಸುತ್ತೆ. ಕಾರ್ಡಿಯಾಲಜಿಸ್ಟ್ ಇಟ್ಸ್ ಎ ವೆರಿ ಸಿಂಪಲ್ ಪ್ರೊಸೀಜರ್. ವಿ ಡು ಆಲ್ಮೋಸ್ಟ್ ಎವ್ರಿ ಡೇ. ಆ್ಯಂಜಿಯೋಗ್ರಾಮ್, ರಕ್ತನಾಳೊಳಗೆ ಇಂಟ್ರಾವ್ಯಾಸ್ಕುಲರ್ ಅಲ್ಟ್ರಾಸೌಂಡ್ ಮಾಡೋದಾಗಿರ್ಬೋದು. ಈಗ ಹೊಸದಾಗಿ OCT ಅಂತೀವಿ, ಆಪ್ಟಿಕಲ್ ಕೊಹರೆನ್ಸ್ ಟೊಮೊಗ್ರಫಿ ಅಂತ ಹೊಸ ಟೆಕ್ನಾಲಜಿ. ಅಲ್ಲಿ ಹೋಗ್ಬಿಟ್ಟು ವಿಲ್ ಮೆಸರ್ ದ ರಕ್ತನಾಳದ ಆ ಟೆಕ್ಸ್ಟನ್ನು ಮೆಸರ್ ಮಾಡ್ತೀವಿ ಒಳಗಡೆ. ಪ್ರತಿಯೊಂದು ಕೂಡ ಮೆಸರ್ ಮಾಡ್ಬೋದು. ಈಗ ಬ್ಲಡ್ ಪ್ರೆಷರ್ಗೂ ಹೃದಯದ ಕಾಯಿಲೆಗೆ ಏನೋ ಸಂಬಂಧ ಇದೆಯಾ? ಖಂಡಿತ ಸಂಬಂಧ ಇದೆ. ಬ್ಲಡ್ ಪ್ರೆಷರ್ ಈಸ್ ಎ ಲೋಡ್ ಆನ್ ದ ಹಾರ್ಟ್. ಈಗ ನಾರ್ಮಲಿ ಹಾರ್ಟ್ ಕೆಲಸ ಮಾಡುತ್ತಲ್ಲ, ಅದು ಹಾರ್ಟ್ ಪಂಪ್ ಮಾಡಿದ್ರೆ ರಕ್ತನಾಳ ನೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಓಕೆ, ಈಗ ನೀವು ರಕ್ತನಾಳಕ್ಕೆ ಹಾರ್ಟ್ ಪಂಪ್ ಮಾಡುವಂಥ ರಕ್ತನಾಳಕ್ಕೆ ನೀವು ಮೇಲೊಳೆ ಥ್ರೆಡ್ಡಾಗಿ ಕಟ್ಬಿಟ್ರೆ ಹಾರ್ಟ್ ಜಾಸ್ತಿ ಕೆಲಸ ಮಾಡಬೇಕಲ್ಲ ಬ್ಲಡ್ ಹೊರಗ್ತಿರೋದಕ್ಕೆ. ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಬ್ಲಡ್ ಪ್ರೆಷರ್. ಸೊ ರಕ್ತನಾಳೆಲ್ಲ ಗಟ್ಟಿ ಆಗ್ಬಿಡುತ್ತೆ ಮತ್ತು ರಕ್ತನಾಳದಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ಆಗ ಅದರಿಂದ ಬ್ಲಡ್ ಹೊರಗೆ ತರಬೇಕು ಅಂದರೆ ಹಾರ್ಟ್ ಎಷ್ಟು ವರ್ಕ್ ಮೋರ್, ಹಾರ್ಟ್ ಎಷ್ಟು ಪಂಪ್ ಎಗೇನ್ಸ್ಟ್ ದ ಫೋರ್ಸ್. ಅದರಿಂದ ಏನಾಗುತ್ತೆ ಅಂದರೆ ಹಾರ್ಟ್ ವಿಲ್ ಗೆಟ್ ಟಯರ್ಡ್. ಅದರಲ್ಲಿ ಎರಡು ಭಾಗ ಇರ್ತಾರೆ ಡಾಕ್ಟ್ರೆ, ಮೇಲೊಂದು ಭಾಗ ಸಿಸ್ಟಾಲಿಕ್ ಆ್ಯಂಡ್ ಡಯಾಸ್ಟಾಲಿಕ್ ಅಂತಾರಲ್ಲ, ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ? ಸೊ ಸಿಸ್ಟೋಲಿಕ್ ಅಂದರೆ ಹಾರ್ಟ್ ಪಂಪ್ ಮಾಡಿದಾಗ ಬರುವಂಥ ಪ್ರೆಷರ್ ಟ್ರಾನ್ಸ್ಮಿಷನ್, ಅದು ಸಿಸ್ಟೋಲಿಕ್. ಡಯಾಸ್ಟೋಲಿಕ್ ಅಂದರೆ ಹಾರ್ಟ್ ಪಂಪ್ ಮುಗಿದ ಮೇಲೆ ರಕ್ತನಾಳದಲ್ಲಿರುವಂಥ ಪ್ರೆಷರು ವಾಪಸ್ ಬರುವಾಗ ಅದಿಷ್ಟು ಅದರಲ್ಲಿರುತ್ತೆ, ಒಂದು ಪ್ರೆಷರ್ ಅಂತ ಇರುತ್ತೆ, ವಾಪಸ್ ಬರೋದೆ, ವಾಪಸ್ ಎಲ್ಲೂ ಬರಲ್ಲ, ಬ್ಲಡ್ ಹಿಂಗೆ ಹೋಗುತ್ತೆ, ಪಂಪ್ ಮಾಡುತ್ತೆ. ಮತ್ತು ಪಂಪ್ ಮುಗಿದ ಮೇಲೆ ರಕ್ತನಾಳದಿರುವಂಥ ರೆಸ್ಟಿಂಗ್ ಪ್ರೆಷರ್, ಅದು ಡಯಾಸ್ಟೋಲಿಕ್ ಪ್ರೆಷರ್ ಅಂತ ಹೇಳ್ತೀವಿ. ಎರಡು ಪ್ರೆಷರ್ ಇರುತ್ತೆ, ಒಂದು ಹಾರ್ಟ್ ಪಂಪ್ ಮಾಡಿದ ಬರುವಂಥ ಪಲ್ಸಟೈಲ್ ಪ್ರೆಷರು, ಸೆಕೆಂಡ್ ಒಂದು ರಕ್ತನಾಳದಲ್ಲಿರುವಂಥ ಪ್ರೆಷರು ಡಯಾಸ್ಟೋಲಿಕ್ ಪ್ರೆಷರು. ಎರಡೂ ಕೂಡ ಬ್ಲಡ್ ಪ್ರೆಷರ್, ಎರಡೂ ಕೂಡ ಲೋಡ್ ಫಾರ್ ದ ಹಾರ್ಟ್. ಅದು ಪ್ರೆಷರ್ ಜಾಸ್ತಿ ಆದರೆ ಹಾರ್ಟ್ ಎಷ್ಟು ವರ್ಕ್ ಮೋರ್ ಟು ಪುಷ್ ದ ಬ್ಲಡ್ ಎಗೇನ್ಸ್ಟ್. ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಎಷ್ಟು ಬ್ಲಡ್ ಪ್ರೆಷರ್ ಇರಬೇಕು? 120/80 ಅಂತ ಹೇಳ್ತಾರೆ. ಅದು ಎಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡಿದ್ರೆ ಒಬ್ಬ ಆರೋಗ್ಯವಂತ ವ್ಯಕ್ತಿ ಅಂತ? ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ನಾರ್ಮಲ್ BP ಈಸ್ ಅಪ್ ಟು 120 to 140. upper 120 to 140. Low reading is 80 to 90. I see. Anything above 140 or anything above 90 is a hypertension. ಏಜ್ ಆದವ್ರಿಗೆ ಎಲ್ಲರಿಗೂ 70-80 ಎಲ್ಲರಿಗೂ ಅದೇ 140 ಮೇಲಿತ್ತು ಅಂದರೆ ಐಸ್ ಹೈಪರ್ಟೆನ್ಷನ್. ಬಟ್ ಮೆಡಿಸಿನ್ ಟಾರ್ಗೆಟ್ಸ್ ಬೇರೆ ಇರುತ್ತೆ, ನಾವು ಟ್ರೀಟ್ಮೆಂಟ್ ಶುರು ಮಾಡೋ ಟಾರ್ಗೆಟ್ಸ್ ಬೇರೆ ಇರುತ್ತೆ ವಯಸ್ಸು ಆಗಿರೋರಿಗೆ. ಬಟ್ ಡೆಫಿನೇಷನ್ ಆಫ್ ಹೈಪರ್ಟೆನ್ಷನ್ ಇಸ್ 140. ಈಗ ಫಾರ್ ಎಕ್ಸಾಂಪಲ್ ಸಂಬಡಿ 80 years ಏಜ್ ಮ್ಯಾನ್,
ಅದು 140 ಇರುತ್ತೆ, 145 ಇರುತ್ತೆ, ಅವ್ರು ಮೆಡಿಸಿನ್ ಶುರು ಮಾಡೋದು ಬೇಕಾಗಿಲ್ಲ. ಬಟ್ ಈಸ್ ಹೈಪರ್ಟೆನ್ಸಿವ್, ಈ ಟು ಟೇಕ್ ಲೈಫ್ ಸ್ಟೈಲ್ ಚೇಂಜಸ್, ಉಪ್ಪು ಕಡಿಮೆ ತಿನ್ನೋದಾಗಿರ್ಬೋದು, ವಾಕಿಂಗ್ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡ್ಕೋಬೇಕಾಗತ್ತೆ ಅವ್ರಿಗೆ. ಬಟ್ ಡೆಫಿನೇಷನ್ ವೈಸ್ ಈಸ್ ಹೈಪರ್ಟೆನ್ಸಿವ್. ತುಂಬ ವಯಸ್ಸಾಗಿರೋರಿಗೆ, ತುಂಬ ಅಬೌಟ್ 90 ಇಯರ್ಸ್ ಅಂತ ತಿಳ್ಕೊಳ್ಳಿ, ಅವ್ರಿಗೆ ಮೆಷರ್ ಮಾಡಿದಾಗ 120 ಕೆಳಗಡೆ ಇರುತ್ತೆ, 115 116 ಇರುತ್ತೆ, ಮತ್ತು 65-70ವರೆಗೆ ಇರುತ್ತೆ. ಅದು ಹೆಲ್ದಿನ ಪರವಾಗಿಲ್ವಾ? ಹಾಗಿದ್ರೆ ಬಿ ಪಿನಲ್ಲಿ ದೆರ್ ಈಸ್ ಸಮ್ ರಾಂಗ್ ಕಾನ್ಸೆಪ್ಟ್ಸ್. ಈ ಲೋ ಬಿ ಪಿ ಅನ್ನೋ ಕಾಯಿಲೆ ಇದೆಯಲ್ಲ, ಅದು ಚೆನ್ನಾಗಿರೋ ಮನುಷ್ಯನಿಗೆ ದಟ್ ಈಸ್ ವೆರಿ ವೆರಿ ರೇರ್, ವರಿ ಮಾಡೋದು ಬೇಕಾಗಿಲ್ಲ. ಅದು ಬೇರೆ ಬೇರೆ ಅಪರೂಪದ ಕಾಯಿಲೆಗಳು ಬರೋದು. ಈ ಮೆಜಾರಿಟಿ ಆಫ್ ಟೈಮ್ ಈ ರೀಡಿಂಗ್ಸ್ ಹೇಳಿದ್ರೆ, ನೀವು ರೆಕಾರ್ಡಿಂಗ್ ಹೇಳಿದ್ರೆ ತಪ್ಪು ರೀಡಿಂಗ್ ಇರಿಸುತ್ತೆ. ಏನಕ್ಕೆ ಅಂದರೆ 90 ಅವ್ರಿಗೆ ಅಪ್ಪರ್ ರೀಡಿಂಗು 170 110 ಹಂಗೆಲ್ಲ ಬರೋಲ್ಲ. ಯಾಕಂದರೆ ರಕ್ತನಾಳ ಗಟ್ಟಿ ಆಗ್ಬಿಟ್ಟಿರುತ್ತೆ. ನಿಮ್ಮ ಬಿ ಪಿ ಮೆಸರ್ಮೆಂಟ್ ಅಂದ್ರೇನು, ಇದನ್ನು ಪ್ರೆಸ್ ಮಾಡಿ ಆ ಪಲ್ಸ್ನ ಸಪ್ರೆಸ್ ಮಾಡಿ ತೊಗೊತ ಮೆಸರ್ಮೆಂಟ್ ಅದು. ಸೊ ನಿಮ್ಮ ರಕ್ತನಾಳ ಗಟ್ಟಿ ಆದಮೇಲೆ ಮೇಲ್ ರೀಡಿಂಗ್ ಯಾವತ್ತೂ ಕೂಡ 110 ಬರೋದೇ ಇಲ್ಲ, ಯಾವಾಗಲೂ 150 170 ಇರುತ್ತೆ. ರಾಂಗ್ ಇನ್ಫಾರ್ಮೇಷನ್ ಅದು. ಓಕೆ. ಲೋ ರೀಡಿಂಗ್ ಕಡಿಮೆ ಇರುತ್ತೆ. ರಕ್ತನಾಳ ಗಟ್ಟಿ ಇರೋದ್ರಿಂದ ನಿಮಗೆ ಒಳ್ಳೆ ಬಿ ಪಿ ಇರುತ್ತೆ, ಡಯಾಸ್ಟಲ್ ಬಿ ಪಿ ಮೆಸರ್ ಮಾಡೋಕ್ಕೆ ಬರಲ್ಲ ಸರಿಯಾಗಿ, ರಾಂಗ್ ರೀಡಿಂಗ್ ಬರುತ್ತೆ. ಸೊ ಲೋ ರೀಡಿಂಗ್ ಇಲ್ ಬಿ ಡಯಾಸ್ಟಲ್ ಬಿ ಪಿ ಇಲ್ ಬಿ ಲೋ, ಬಿಲೋ 80 ಇರುತ್ತೆ. ಸಿಸ್ಟಲ್ ಬಿ ಪಿ ಇಲ್ ಬಿ ಆಲ್ವೇಸ್ ಬಿ ಹೈ, 120. ಅದಕ್ಕೆ ಅವ್ರು ಏನಂತೆ ಕಾಲ್ಟೆಸ್ ಐಸೋಲೇಟೆಡ್ ಸಿಸ್ಟೋಲಿಕ್ ಹೈಪರ್ಟೆನ್ಷನ್, ಕಾಮನ್ ಇನ್ ದ ಎಲ್ಡರ್ಲಿ ಪೀಪಲ್. ಈಗ ಹೃದಯ ಹೊಡ್ಕೊಳತ್ತಾರ ಡಾಕ್ಟ್ರೆ, ಹಿಂಗೆ ಹೊಡ್ಕೊತಾ ಇರುತ್ತೆ, ಇದು ಸಂಕುಚಿತ ಆಗೋದಕ್ಕೆ ಮತ್ತು ಬಿಡೋದಕ್ಕೆ ಎಷ್ಟು ಟೈಮ್ ಇದೆ ಇದಕ್ಕೆ? ಹೀಗೆ ಮಾಡೋದಕ್ಕೆ ಅದು ಕಾಂಟ್ರಾಕ್ಷನ್, ದಿಸ್ ಇಸ್ ಎಕ್ಸ್ಪ್ಯಾನ್ಷನ್, ಅದು ಡಿಪೆಂಡ್ಸ್ ಆನ್ ದ ಹಾರ್ಟ್, ನಿಮ್ಮದು ಹಾರ್ಟ್ ರೇಟ್ ಮೇಲೆ ಹೋಗುತ್ತೆ. ಅದು ನಿಮಗೆ ಕಾರ್ಡಿಯಾಕ್ ಸೈಕಲ್ ಅಂತ ಹೇಳ್ತೀವಿ. ಅದು ನಿಮ್ಮ ಹಾರ್ಟ್ ಬೀಟ್ 100 ಹಾರ್ಟ್ ಬೀಟ್ ಇರೋ ಬೇರೆ ಇರುತ್ತೆ, 60 ಹಾರ್ಟ್ ಬೀಟ್ ಇರುತ್ತೆ, ಅದ್ರಲ್ಲಿ ಎಂಥದಿಲ್ಲ. ಅದು ಕಾರ್ಡಿಯಾಕ್ ಸೈಕಲ್, ಇದು ವರ್ಕ್ ಮಾಡೋ ಡಿಪೆಂಡ್ಸ್ ಹಾರ್ಟ್ ರೇಟ್. ಹಾರ್ಟ್ ರೇಟ್ ಎಷ್ಟಿರಬೇಕಾಗಾದ್ರೆ? ನಾರ್ಮಲ್ ಹಾರ್ಟ್ ರೇಟ್ ಒಬ್ಬ ಮನುಷ್ಯನಿಗೆ 60ರಿಂದ 100 ತನಕ ಇರಬೇಕು. ಓಕೆ. ಸೊ ಹಾರ್ಟ್ ರೇಟ್ ಕಡಿಮೆ ಇದ್ದಷ್ಟು ಕೂಡ ಹಾರ್ಟ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಇನ್ ಅಂಡರ್ ಫಿಸಿಯಲಾಜಿಕಲ್ ಲಿಮಿಟ್ಸ್. ಬೇರೆ ಬೇರೆ ಕಾಲೇಜಲ್ಲಿ ಹಾರ್ಟ್ ಬೀಟ್ ಕಡಿಮೆ, ಕಂಡೀಷನ್ ಸಪ್ಲೈ ಅಂತ ಅಂಡರ್ ಫಿಸಿಯಲಾಜಿಕಲ್ ಲಿಮಿಟ್ಸ್. ಹಾರ್ಟ್ ಬೀಟ್ ಕಡಿಮೆ ಇದ್ದಷ್ಟು ಕೂಡ ಹಾರ್ಟ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಹಾರ್ಟ್ದು ಬಾಳಿಕೆ ಜಾಸ್ತಿ ಆಗುತ್ತೆ. ಸಿಂಪಲ್ ವರ್ಡ್, ಬಾಳಿಕೆ ಚೆನ್ನಾಗಿರುತ್ತೆ ಹಾರ್ಟ್ದು. ಅದಕ್ಕೋಸ್ಕರ ನಮ್ಮ ಹಿರಿಯರು ಋಷಿ ಮುನಿಗಳೆಲ್ಲ ಪರ್ವತದಲ್ಲಿ ಹಿಮಾಲಯದೆಲ್ಲ ಯೋಗ ಮಾಡ್ತಿರಲ್ಲ, ಯೋಗಾಭ್ಯಾಸ ಮಾಡ್ತಿರಲ್ಲ, ಅವ್ರ ಹಾರ್ಟ್ ಬೀಟ್ ತುಂಬ ಕಡಿಮೆ ಇರುತ್ತೆ. ಅವ್ರ ಹಾರ್ಟ್ ಬೀಟ್ ನಾರ್ಮಲಿ ಅವರಿಗೆ 40-35 ಇರುತ್ತೆ. ಸೊ ದಟ್ ಮೀನ್ಸ್ ದ ಲೈಫ್, ಅದಕ್ಕೆ ಅವರು ದೇ ಇಸ್ ಟು ಲಿವ್ ಲಾಂಗ್. ಇಫ್ ದ ಹಾರ್ಟ್ ಬೀಟ್ಸ್ ಫಾರ್ ಲಾಂಗ್ ಟೈಮ್, ಯು ಲಿವ್ ಲಾಂಗ್, ಪರ್ಸನ್ ಲಿವ್ ಲಾಂಗ್. ಸೊ ಅದು ಆ ಹಾರ್ಟ್ ಬೀಟ್ನ ಕಡಿಮೆ ಮಾಡ್ಕೊಳ್ಳೋದೇ ನಿಮ್ಮ ಈ ಮೆಡಿಟೇಷನ್ನು, ಯೋಗ, ಪ್ರಾಣಾಯಾಮ ಇವೆಲ್ಲ ಬಂದ್ಬಿಡೋದೇನು ಅಂದರೆ ಮೇನ್ ಥಿಂಗ್ ಇಸ್ ಟು ಕೀಪ್ ದ ಹಾರ್ಟ್ ಕಾಮ್, ಕೀಪ್ ದ ಹಾರ್ಟ್ ಅಟ್ ಎ ವೆರಿ ಎಫಿಷಿಯಂಟ್. ರೆಸ್ಪಿರೇಟರಿ ಇದು ಸ್ವಲ್ಪ ನಿಧಾನ ಉಸಿರಾಡಬೇಕಲ್ವಾ? ಅದು ರೆಸ್ಪಿರೇಷನ್, ಅದು ನೀವು ಅದು ಓಕೆ. ರೆಸ್ಪಿರೇಷನ್ ಕಂಟ್ರೋಲ್ ಮಾಡ್ಕೊಂಡಾಗ ಹಾರ್ಟ್ದೇ ಮೇನ್, ಹಾರ್ಟ್ ಬೀಟ್ ವಿಲ್ ಕಮ್ ಡೌನ್. ನೀವು ರೆಸ್ಪಿರೇಷನ್ ನಿಧಾನಕ್ಕೆ ಮಾಡ್ಕೊಂಡ್ರೆ ಜಾಸ್ತಿ ಹೊತ್ತು ನಿಧಾನಕ್ಕೆ ಮಾಡಿ, ಮತ್ತು ಅದು ಸ್ವಲ್ಪ ಆದಮೇಲೆ ಕಂಪನ್ಸೇಟ್ ಮಾಡಿ ಜಾಸ್ತಿ ಮಾಡಿಬಿಡುತ್ತೆ ಅದು. ಸೊ ನೀವು ಉಸಿಡ್ಕೊಳ್ಳೋಕ್ಕಾಗಲ್ಲ, ದಟ್ಸ್ ಆಲ್ ಆಟೋಮೆಟಿಕ್ ಅದು. ಬಟ್ ಹೃದಯ ಮಾತ್ರ ಬೈ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ನಿಮ್ಮ ಹೃದಯ ಬಡಿತ ಕಡಿಮೆ ಆಗುತ್ತೆ, ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಓಕೆ. ಕೆಲವರು ಡಾಕ್ಟ್ರೆ ಇದ್ದಕ್ಕಿದ್ದಂಗೆ ಹೋಗ್ಬಿಡ್ತಾರೆ, ಸಡನ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ. ಅಥವಾ ಅದಕ್ಕೆ ಹಾರ್ಟ್ ಡಿಸೀಸಿಂದ ಬರೋದಾ, ಅಥವಾ ಸಡನ್ ಹಾರ್ಟ್ ಕೊಲ್ಯಾಪ್ಸ್ ಆಗಿಬಿಡ್ತಾರೆ ಅಂತ ಹೇಳ್ತಾರಲ್ಲ, ಏನು ವ್ಯತ್ಯಾಸ ಅದು? ಹಾರ್ಟ್ ಅಟ್ಯಾಕಲ್ಲಿ ಸುಮಾರು ವೆರೈಟೀಸ್ ಇದೆ. ಹಾರ್ಟ್ ಅಟ್ಯಾಕ್ ಅಂದರೆ ಸೀರಿಯಸ್ ಕಂಡೀಷನು, ಫಸ್ಟ್ ಥಿಂಗ್ ಎಲ್ಲ ಹೊಡ್ತಬೇಕು. ಹಾರ್ಟ್ ಅಟ್ಯಾಕಲ್ಲಿ ಫಸ್ಟ್ ಹಾರ್ಟ್ ಅಟ್ಯಾಕ್ ಆದಂತಹ ಯಾವುದೇ ಪ್ರಪಂಚದಲ್ಲಿ, ಅಮೇರಿಕ ಆಗಿರ್ಬೋದು, ಯಾವ ದೇಶದಲ್ಲಾಗಿರೋ ಕೂಡ ಒಂದು 10% ಜನ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಬದುಕಲ್ಲ. 10% ಹಾಸ್ಪಿಟ್ಲಿಗೆ ರೀಚ್ ಆಗಲ್ಲ ಅವರು. ಎಷ್ಟು ಟೈಮ್ ಇರುತ್ತೆ ಅಲ್ಲಿಗೆ? ಹಾಸ್ಪಿಟ್ಲಿಗೆ ರೀಚ್ ಆಗಲ್ಲ ಅವರು, ಅಲ್ಲೇ ದೇ ಡೈ ಇನ್ ದ ಸ್ಲೀಪ್ ಓನ್ಲಿ, ಡೈ ಸಿಟ್ಟಿಂಗ್ ಪೊಸಿಷನ್ಲಿ, ಸಿಟ್ಟಿಂಗ್ ಸ್ಟ್ಯಾಂಡಿಂಗ್ ಓನ್ಲಿ ದೇ ಕೊಲ್ಯಾಪ್ಸ್. ಸೊ ಈ 10% ಸಡನ್ ಡೆತ್ ಅಂತೀವಿ, ಸಡನ್ ಕಾರ್ಡಿಯಾಕ್ ಡೆತ್, ಕಾರ್ಡಿಯಾಕ್ ಅರೆಸ್ಟ್, ಸಡನ್ ಕಾರ್ಡಿಯಾಕ್ ಡೆತ್ ಅಂತ ಹೇಳ್ತೀವಿ. ಇದು 10% ಜನಕ್ಕೆ ಆಗುತ್ತೆ. ನಾವು ಮಾತಾಡ್ತೀವಲ್ಲ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಎಲ್ಲ 90% ಅಷ್ಟೇ. ಅವ್ರು 90% ಹಾಸ್ಪಿಟಲ್ ಬರ್ತಾರೆ, ಅವ್ರನ್ನೂ ಟ್ರೀಟ್ಮೆಂಟ್ ಆ 90% ಅವ್ರಿಗೂ ನೀವು ಸರಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಅವರು ಒಂದು 50% ದೇ ಮೇ ನಾಟ್ ಮೇಕ್ ಇಟ್. ಟ್ರೀಟ್ಮೆಂಟ್ ಕರೆಕ್ಟಾಗಿ ಕೊಟ್ಟು ಚೆನ್ನಾಗಿ ಮಾಡಿದ್ರೆ ಈ 90%ಅಲ್ಲಿ ಆಲ್ಮೋಸ್ಟ್ ಲೈಕ್ ಅನದರ್ 90% ವಿಲ್ ಬಿಕಮ್ ಆಲ್ ರೈಟ್. ಸೊ 10%ಗೆ ನೋ ಚಾನ್ಸ್ ಅಟ್ ಆಲ್. ನೋ ಚಾನ್ಸ್ ಅಟ್ ಆಲ್. ಆ 10% ಏನಕ್ಕಾಗುತ್ತೆ, ನೀವು ಹೇಳಿದ್ರಲ್ಲ ಸಡನ್ ಡೆತ್ ಏನಕ್ಕಾಗುತ್ತೆ ಅಂದರೆ, ಈ ಹಾರ್ಟ್ ಅಟ್ಯಾಕಲ್ಲಿ ಮೇಜರ್ ತುಂಬ ದೊಡ್ಡ ಹಾರ್ಟ್ ಅಟ್ಯಾಕ್ ಆದರೆ, ಫಾರ್ ಎಕ್ಸಾಂಪಲ್ ಹೃದಯದ ಕಾಯಿಲೆ ಭಾಳ ವರ್ಷದಿಂದ ಇರುವಂಥ ಪೇಷಂಟ್ಗಳಿಗೆ ಸಾಮಾನ್ಯವಾಗಿ ಮಲ್ಟಿಪಲ್ ಬ್ಲಾಕ್ಸ್ ಇರುತ್ತೆ, ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಯಾವ ಚೆಕಪ್ ಮಾಡಿಸಿರಲ್ಲ, ಅವ್ರಿಗೆ ಮೇಜರ್ ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟ್ಗೆ ಚೇತರಿಸ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ನಾನು ಹೇಳಿದ್ನಲ್ಲ, ಹಾರ್ಟ್ ಇಸ್ ಸಚ್ ಎ ಫ್ಯಾಸಿನೇಟಿಂಗ್ ಆರ್ಗನ್ ಅಂದರೆ, ಎಷ್ಟು ಒಳ್ಳೆ ಆರ್ಗನ್, ಎಷ್ಟು ಅಂಥ ಸೃಷ್ಟಿ ಅಂದರೆ, ಒಂದು ರಕ್ತನಾಳ ಪೂರ್ತಿ ಮುಚ್ಚೋದ್ರೂ ಕೂಡ ಹಾರ್ಟ್ ತಾನೇ ಬೈಪಾಸ್ ಮಾಡ್ಕೊಳ್ಳುತ್ತೆ, ಬೇರೆ ಕಡೆಯಿಂದ ರಕ್ತನಾಳ ಬೆಳ್ಕೊಳ್ಳುತ್ತೆ ಅಲ್ಲಿಗೆ.
ದಟ್ ಇಸ್ ವಿ ಕಾಲ್ ಇಸ್ ಎ ಕೊಲಾಟರಲ್ ಸರ್ಕ್ಯುಲೇಷನ್. ಓಕೆ, ಸೊ ನೆಕ್ಸ್ಟ್ ನೋಡ್ತೀವಿ ಅವ್ನಿಗೇನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಆಂಜಿಯೋಗ್ರಾಮ್ ಒಂದು ರಕ್ತನಾಳ ಬ್ಲಾಕ್ ಆಗುತ್ತೆ, ಬಟ್ ಬೈಪಾಸ್ ಆಗ್ಬಿಟ್ಟಿರುತ್ತೆ, ಅವ್ನಿಗೆ ಏನು ಸಿಮ್ಟಮ್ಸೇ ಇಲ್ಲ, ಏನಕ್ಕೋ ಬಂದಿರ್ತಾನೆ ಅವನು, ಏನೋ ಆಪ್ರೇಷನ್ ಮಾಡ್ಸೋ ಬಂದಿರ್ತಾನೆ, ಇ ಸಿ ಜಿ ಆಂಜಿಯೋಗ್ರಾಮ್ ಮಾಡ್ತೀವಿ. ಬೈಪಾಸ್ ಅಂದರೆ ಬೇರೆ ರಕ್ತನಾಳ ಬಂದಿರುತ್ತಾ, ಹೊಸ ರಕ್ತ ಬೆಳ್ಕೊಂಬಿಡುತ್ತೆ ಒಳಗಡೆ. ಓ ವಂಡರ್. ದೇ ಗ್ರೋ ಲೈಕ್ ಆಲ್ ದ ರಕ್ತನಾಳಗಳಿದೆ, 3 ರಕ್ತನಾಳ ಇದೆಲ್ಲ, ಎಲ್ಲ ಇಂಟರ್ಲಿಂಕ್ಡ್ ಎಲ್ಲ, ಆಲ್ ದ ಲಿಂಕ್ಡ್ ಇನ್ಸೈಡ್ ಎಲ್ಲ ಸಣ್ಣ ಲಿಂಕ್ಸ್ ಇರುತ್ತೆ. ಅವೆಲ್ಲ ನಾರ್ಮಲಾಗಿ ಕಾಣಿಸಲ್ಲ, ನಿಮಗೆ ಎಲ್ಲೂ ಒಂಚೂರು ಕಾಣಿಸಲ್ಲ. ಒಂದು ರಕ್ತನಾಳ ಬ್ಲಾಕ್ ಆದ ತಕ್ಷಣ ಬೇರೆ ಕಡೆ ಸರ್ಕ್ಯುಲೇಷನ್ ಶುರು ಆಗ್ಬಿಡುತ್ತೆ. ಬಟ್ ಈ ಬ್ಲಾಕ್ ಇದೆಯಲ್ಲ, ಅದು ನಿಧಾನ ಓಪನ್ ಆಗಿ ಬ್ಲಾಕ್ ಆದರೆ ಮಾತ್ರ ಇದು ಬೆಳ್ಕೊಳ್ಳುತ್ತೆ. ಸಡನ್ ಆಗಿ ಬ್ಲಾಕ್ ಆದರೆ ಬೆಳ್ಕೊಳ್ಳಲ್ಲ, ಟೈಮ್ ಅಲ್ಲ, ಇಟ್ ಟೇಕ್ಸ್ ಗ್ರೋತ್ಗೆ. ಸೊ ಸಚ್ ಎ ಬ್ಯೂಟಿಫುಲ್ ಕ್ರಿಯೇಷನ್. ಸೊ ಐ ಹ್ಯಾವ್ ಸೀನ್ ಪೀಪಲ್ ವಿತ್ ಆಲ್ ದ ರಕ್ತನಾಳ, 3 ರಕ್ತನಾಳದಲ್ಲೂ ಮಲ್ಟಿಪಲ್ ಬ್ಲಾಕ್ಸ್ ಇದ್ದು ಏನೂ ತೊಂದರೆ ನೋಡಿದ್ದೀನಿ ನಾನು, ಏನು ತೊಂದರೆ ಇಲ್ಲದೆ ಚೆನ್ನಾಗಿ ಆರೋಗ್ಯವಾಗಿಂತಿದ್ರು ನೋಡಿದ್ದೀವಿ. 1 ರಕ್ತನಾಳ ಬ್ಲಾಕ್ ಆಗಿ ಸಡನ್ ಡೆತ್ ಆಗಿದ್ರು ನೋಡಿದ್ದೀನಿ. ಸೊ ಇದೆಲ್ಲ ಹೆಂಗೆ ಅಂದರೆ ಹೌ ದ ಹಾರ್ಟ್ ಅಡಾಪ್ಟ್ಸ್ ಟು ದಟ್ ರೆಡ್ಯೂಸ್ಡ್ ಸರ್ಕ್ಯುಲೇಷನ್. ಹಾರ್ಟ್ ಸಾಮಾನ್ಯ ಜನರಿಗೆ ಡಾಕ್ಟ್ರೆ 1 ಬ್ಲಾಕ್ ಆಗಿದೆಯಂತೆ, 2 ಬ್ಲಾಕ್ ಆಗಿದೆಯಂತೆ, 3 ಬ್ಲಾಕ್ ಆಗಿಬಿಟ್ಟಿದೆಯಂತೆ ಅಂತೆಲ್ಲ ಹೇಳ್ತಾರೆ. ಇದು 3 ಬ್ಲಾಕು ಅಂದರೆ ಏನು, ಅಥವಾ ಮಲ್ಟಿಪಲ್ ಬ್ಲಾಕ್ಸ್ ಅಂದರೆ ಏನು? ನಾನು ಹೇಳಿದ್ನಲ್ಲ, 3 ರಕ್ತನಾಳ, ಹಾರ್ಟ್ ಒಂದು ಮುಷ್ಟಿ ಸೈಜ್ ಹಾರ್ಟ್, ಅದ್ಮೇಲೆ 3 ರಕ್ತನಾಳ, 3 ರಕ್ತನಾಳ ಬ್ಲಾಕ್ ಇದ್ದರೆ 3 ಬ್ಲಾಕು. ಒಂದೊಂದೇ ಬ್ಲಾಕ್ ಇದ್ದರೂ ಬ್ಲಾಕೇಜಸ್. ಹೌದು, ಈಗ 1 ರಕ್ತನಾಳ ಬ್ಲಾಕ್ ಇದ್ರೆ 1 ಬ್ಲಾಕು. ಈಗ ಫಾರ್ ಎಕ್ಸಾಂಪಲ್ 1 ಬ್ಲಾಕ್ ಇದ್ದರೆ 1 ಹಾರ್ಟ್ ಅಟ್ಯಾಕ್, 1 ಪರ್ಸನ್ ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರೆ ಸಾಮಾನ್ಯವಾಗಿ. 1 ರಕ್ತನಾಳ ಬ್ಲಾಕ್ ಇರುತ್ತೆ, ಮುಚ್ಚೋಗಿರುತ್ತೆ. ನಾವು ಅದರೊಳಗೆ ಹೋಗಿ ಅದು ಓಪನ್ ಮಾಡ್ಕೊಂಡ್ರೆ ಮತ್ತೆ 3 ಚೆನ್ನಾಗಾಗ್ಬಿಡುತ್ತೆ, ಓಪನ್ ಆಗ್ಬಿಡುತ್ತೆ. ಕೆಲವರಿಗೆ ಆಂಜಿಯೋಗ್ರಾಮ್ ಮಾಡಿದಾಗ ಯಾವುದಕ್ಕೋ ಬಂದಿರ್ತಾನೆ 1 ಬ್ಲಾಕ್ಗೆ, ಅವ್ರಿಗೆ ಬೇರೆ ಕಡೆ ಸೈಲೆಂಟ್ ಮಲ್ಟಿಪಲ್ ಬ್ಲಾಕ್ಸ್ ಆಗ್ಬಿಟ್ಟಿರುತ್ತೆ. ಅದನ್ನು 3 ಬ್ಲಾಕ್ ಅಂತ ಹೇಳ್ತೀವಿ, ಟ್ರಿಪಲ್ ವೆಸಲ್ ಡಿಸೀಸ್. ಸೊ ನೀವು ಟ್ರೀಟ್ಮೆಂಟ್ ಕೊಡುವಾಗ 3 ಚೆಕ್ ಮಾಡಿ ನಂತರ ಟ್ರೀಟ್ಮೆಂಟ್. ಆಂಜಿಯೋಗ್ರಾಮ್ ಅಂದರೆ 3 ಕಾಣುತ್ತೆ ನಮಗೆ. ಓಕೆ ಓಕೆ ಓಕೆ, ತುಂಬ ಸಂತೋಷ. ಈ ಆಂಜಿಯೋಪ್ಲಾಸ್ಟಿ ಅನ್ನೋದು ಯಾರಿಗೆ ಮಾಡೋದು? ಓಕೆ, ಆಂಜಿಯೋಪ್ಲಾಸ್ಟಿ ಅಂದರೆ ಅದು ಈ ಒಂದು ಟರ್ಮಿನಾಲಜಿ ತುಂಬ ಕಾಂಪ್ಲಿಕೇಟೆಡ್ ಅನಿಸಿದ್ರು ಕೂಡ ತುಂಬ ಸಿಂಪಲ್. ಒಂದು ಟ್ಯೂಬಲ್ಲಿ ಏನಾದ್ರು ಬ್ಲಾಕ್ ಆಗಿದೆ ಅದನ್ನು ಕ್ಲೀನ್ ಮಾಡ್ತೀವಲ್ಲ, ಹೊರಗಡೆ ಬಿಟ್ಟು ಅದು ಕ್ಲೀನ್ ಮಾಡ್ದಂಗೆ ಅಷ್ಟೇ. ಹೌದು, ಕ್ಲೀನ್ ಮಾಡ್ದಂಗೆ ಅದು ಕ್ಲೀನ್ ಬಚ್ಚಲ್ ಕಟ್ಟಿದ್ದನ್ನ ಕ್ಲೀನ್ ಮಾಡ್ದಂಗೆ ಅದನ್ನು ಇಂಗ್ಲೀಷಲ್ಲಿ ನಾವು ಪ್ಲಂಬರ್ಸ್ ಅಂತೀವಿ. ಅದಕ್ಕೆ ವೆಸ್ಟರ್ನ್ ಮೀಡಿಯಾದಲ್ಲಿ ಕಾಡಲ್ಲಿ ಪ್ಲಂಬರ್ಸ್, ಹಾರ್ಟ್ ಪ್ಲಂಬರ್ಸ್ ಅಂತ ವಿ ಆರ್ ಕಾಲ್ಡ್ ಹಾರ್ಟ್ ಪ್ಲಂಬರ್ಸ್. ವಿ ಪ್ಲಮ್ ದ ಪ್ಲಂಬರ್ಸ್ ಆಫ್ ದ ಹಾರ್ಟ್. ಸೊ ಹಾರ್ಟ್ ರಕ್ತನಾಳಗಡೆ ಬ್ಲಾಕ್ ಇರುತ್ತಲ್ಲ, ಕೊಲೆಸ್ಟ್ರಾಲ್ ಕಟ್ಕೊಂಡಿರುತ್ತೆ. ನಾವೇನು ಮಾಡ್ತೀವಿ, ಒಳಗಡೆ ವೈರ್ ಹಾಕ್ಬಿಟ್ಟದು ಆ ಬ್ಲಾಕ್ ಕಟ್ಕೊಂಡಿರೋದನ್ನ ಬಲೂನ್ ಹಾಕಿ ಅದನ್ನು ಓಪನ್ ಮಾಡ್ತೀವಿ. ಆ ಓಪನ್ ಮಾಡೋದನ್ನು ವಿ ಕಾಲ್ ಇಟ್ ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೀವಿ. ಓಪನ್ ಮಾಡೋದನ್ನು ಆ ಟರ್ಮಿನಾಲಜಿ ಆಂಜಿಯೋಪ್ಲಾಸ್ಟಿ. ಸೊ ಬಟ್ ಅದು ಓಪನ್ ಮಾಡಿದ್ರೆ ಮತ್ತೆ ಅದು ಕೊಲಾಪ್ಸ್ ಆಗ್ಬಿಡುತ್ತೆ, ಬಿಕಾಸ್ ಎಲಾಸ್ಟಿಕ್ ಒನ್, ಇಟ್ಸ್ ನಾಟ್ ಎ ಹಾರ್ಡ್ ಪೈಪ್, ಇಟ್ಸ್ ಸಾಫ್ಟ್ ಪೈಪ್, ಅದು ಮತ್ತೆ ಕ್ಲೋಸ್ ಆಗ್ಬಿಡುತ್ತೆ. ಅದಕ್ಕೆ ಏನು ಮಾಡ್ತೀವಿ, ಅದು ಕ್ಲೋಸ್ ಆಗಬಾರ್ದು ಅಂತ ಒಂದು ಸ್ಟೆಂಟ್ ಹಾಕ್ತೀವಿ. ಸ್ಟೆಂಟ್ ಅಂದರೆ ಒಂದು ಸ್ಪ್ರಿಂಗ್ ಸಿಟ್ಟಿಂಗ್ ದೇರ್ ಹೋಲ್ಡಿಂಗ್ ದ ಆರ್ಟರಿ ಇನ್ ಪೊಸಿಷನ್, ದಟ್ ಇಸ್ ಕಾಲ್ಡ್ ಸ್ಟೆಂಟಿಂಗ್. ಇಟ್ ನಾಟ್ ಕೊಲಾಪ್ಸ್. ಸೊ ಆಂಜಿಯೋಪ್ಲಾಸ್ಟಿ ಆ್ಯಂಡ್ ಸ್ಟೆಂಟಿಂಗ್. ತುಂಬ ಸಂತೋಷ ಡಾಕ್ಟರ್. ಅಂದರೆ ತಮ್ಮ ಹತ್ರ ಮಾತಾಡೋದು ಇನ್ನೂ ತುಂಬ ಇದೆ, ಯಾಕಂದರೆ ಈ ಸಬ್ಜೆಕ್ಟೇ ಅಂಥದ್ದು, ಮತ್ತು ತಮ್ಮ ಬ್ಯಾಕ್ಗ್ರೌಂಡು ಅಷ್ಟು ಚೆನ್ನಾಗಿದೆ. ಪ್ರತಿ ದಿವಸ ಹಾರ್ಟ್ ಓಪನ್ ಮಾಡಿ ನೋಡ್ತಾ ಇರ್ತೀರ, ಎಷ್ಟೊಂದು ಹಾರ್ಟ್ಗಳನ್ನು ನೋಡಿದ್ದೀರ ತಮ್ಮ ಜೀವನದಲ್ಲಿ. ಅಂಥ ಅನುಭವಗಳ ಜೊತೆ ನಾವು ಮಾತಾಡೋದು ತುಂಬ ಸಂತೋಷ. ಈ ದಿವಸ ತಮ್ಮ ಸಮಯ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ತುಂಬ ಸಂತೋಷ. ತಮಗೆ ಆತ್ಮೀಯವಾದ ಧನ್ಯವಾದಗಳು. ಪುನಃ ನಾಳೆ ಅಥವಾ ನಾಡಿದ್ದು ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು. ಖಂಡಿತ. ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದ ಒಂದು ದೇಹದ ಅಂಗ ಹೇಗೆ ಕೆಲಸ ಮಾಡ್ತದೆ, ಅದರ ಒಳಗುಟ್ಟೇನು, ಒಳ ರಹಸ್ಯಗಳೇನು, ಅದನ್ನು ನೋಡುವುದು ಹೇಗೆ ಅನ್ನುವುದನ್ನು ನಮಗೆ ಚಿತ್ರೀಕರಣ ಮಾಡಿಕೊಟ್ಟವರು ಡಾಕ್ಟರ್ ಕೇಶವಮೂರ್ತಿ ಅಣ್ಣವರು. ಈ ಒಂದು ವಿಶೇಷವಾದ ಸಂಚಿಕೆಯಲ್ಲಿ ನಾವು ಹೃದಯ ಅಂದರೇನು, ಹೃದಯದ ರೋಗ ಹೇಗಾಗುತ್ತೆ, ಇವೆಲ್ಲವನ್ನೂ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಆದರೆ ಇನ್ನೂ ತಿಳ್ಕೊಳ್ಳೋದು ತುಂಬ ಇದೆ. ಇನ್ನೊಮ್ಮೆ ತಮ್ಮನ್ನು ಭೇಟಿ ಮಾಡ್ತೀವಿ. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ.